ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಿಂದ ಒಬ್ಬ ವಿಶೇಷವಾದ ವ್ಯಕ್ತಿನ ಭೇಟಿ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಕಾಯ್ತಾ ಇದ್ದೆ. ಇವತ್ತು ಆ ಸಮಯ ಕೂಡ ಬಂದಿದೆ. ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಇನ್ನೇನು ಬರೋದ್ರಲ್ಲಿದ್ದಾರೆ, ಯಾರವರು, ಏನು ವಿಶೇಷ, ಮಾತುಕತೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಹಾಗೆ ನೋಡ್ತಾ ಇರಿ. ನಮಸ್ತೆ ಸರ್. ನಮಸ್ಕಾರ. ಹಲೋ, ಹಾಯ್. ಹಲೋ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ವಿಶೇಷವಾದ ವ್ಯಕ್ತಿ ಹೇಳ್ತಾ ಇದ್ದಿದ್ದು ಇವ್ರ ಬಗ್ಗೆನೇ. ತುಂಬ ಸೀದಾ ಸಾದಾ ಸಿಂಪಲ್ ಆಗಿದ್ದಾರೆ, ದೊಡ್ಡ ಮನೆ ಹುಡುಗ ಆದರೂ ಕೂಡ ತುಂಬ ದಿನದಿಂದ ಕಾಯ್ತಾ ಇದ್ದೆ ಅವ್ರನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ. ಇವತ್ತು ಆ ಸಮಯ ಕೂಡ ಬಂದಿದೆ. ಸರ್, ಒಂದು ಹಾಯ್ ಹೇಳಿಬಿಡಿ ನಮ್ಮ ವೀಕ್ಷಕರಿಗೆ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪಯಣ ಮುಂದುವರಿಯುತ್ತೆ. ಹೀಗೆ ಒಂದು ಶಾರ್ಟ್ ಡ್ರೈವ್ ಹೋಗ್ತಾ ವಿನಯ್ ಸರ್ ಜೊತೆ ಮಾತಾಡೋಣ ಅಂತ ನಾನು ಇವತ್ತು ಬಂದಿದ್ದೀನಿ. ಏನೇನು ಮಾತಾಡ್ತೀನಿ, ನನ್ನ ಹತ್ರ ಏನೇನು ಪ್ರಶ್ನೆಗಳಿದೆ, ಅವ್ರ ಉತ್ತರಗಳು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಹಾಗೆ ನೋಡ್ತಾ ಇರಿ. ಹೇಗೆ ಅನ್ನಿಸ್ತಾ ಇದೆ ಸರ್? ಸುಮಾರು 15 ವರ್ಷ ಆಯ್ತಾ ಆ್ಯಕ್ಚುಲಿ ನೀವು ಡೆಬ್ಯೂಟ್ ಮಾಡಿ? ಮೂವಿ ಸಿನಿಮಾ ಸ್ಟಾರ್ಟ್ ಆಗ ಹೌದು, ಇಲ್ಲ ಒಂದು 11 ವರ್ಷ ಆಯ್ತು. 11 ವರ್ಷ ಆಯ್ತಾ? 11. ಓಕೆ, ನನಗೆ ಇವಾಗಲೂ ನೆನಪಿದೆ ನಿಮ್ಮದು ಮೊದಲ ಚಿತ್ರ ಬಂದಾಗ ಸಿದ್ಧಾರ್ಥ. ನಾನು ನಮ್ಮಮ್ಮ ಟಿವಿ ನೋಡ್ತಾ ಇದ್ವಿ. ನಮ್ಮಮ್ಮ ಇಲ್ಲ ಆ್ಯಕ್ಚುಲಿ, ಶಿ ಪಾಸ್ಡ್ ಅವೇ 4 years ago. ಮಾತಾಡ್ತಾ ಇದ್ವಿ, ಹೀಗೆ ಸಾಂಗ್ ಬರ್ತಾ ಇತ್ತಲ್ಲ, ಯೂಟ್ಯೂಬ್ ನೋಡ್ತಾ ಇದ್ವಿ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಅವಾಗ ನಾವು ಇವಾಗ ತಾನೇ ಕಾಲೇಜ್ ಡೇಸಲ್ಲಿ ಸ್ವಲ್ಪ ಸಣ್ಣಗೆ ಇರ್ತೀವಲ್ಲ, ಆ ಥರ ಇದ್ದಾಗ ನಾನು ಹಾಗೆ ಇದ್ದೆ, ನೋಡಿ ನಿನ್ನ ಥರನೇ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ರು. ನಾವು ಸಾಂಗ್ ನೋಡ್ತಾ ಇದ್ದಾಗೆಲ್ಲ ಪ್ರತಿ ಸಲ ಸಾಂಗ್ ಬಂದಾಗ ಕೂಡ ಅದನ್ನ ಹೇಳ್ತಾ ಇರ್ತಿದ್ರು. ಆಮೇಲೆ ಯಾರ ಮಗ ಅಂತ ಕೇಳಿರ್ತಾ ಇದ್ರು, ನಾನು ಹೇಳ್ತಾ ಇದ್ದೆ ಈ ಥರ ಅಂತ ಹೇಳಿದಾಗ, ಓ ಹೌದಾ, ನೋಡ ಈಗ ನಾವು ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ವಿ, ಇವಾಗ ಅವರು ಮೊಮ್ಮಕ್ಕಳು ಸಿನಿಮಾ ಮಾಡ್ತಿದ್ದಾರೆ, ಆ ಥರ ಹೇಳ್ತಾ ಇದ್ರು. ಸೊ ಇಟ್ಸ್ ಲೈಕ್ ಸೇಮ್ ಒಪಿನಿಯನ್ ಎಲ್ಲಾರ್ದು ಇರುತ್ತೆ. ಎಲ್ಲಾರ್ದು ಅಂದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ಫ್ಯಾಮಿಲೀಸ್ಗಳು ಕೂಡ. ಯಾಕಂದ್ರೆ ಅದು ಒಂದು ದೊಡ್ಡ ಮನೆ ಅಂದಿದ ತಕ್ಷಣನೇ ನಮ್ಮೂರ್ನವರು, ನಮ್ಮನೆಯವರು, ನಮ್ಮವರು ಅನ್ನೋದೊಂದು ಅನುಭವ, ಇದು ಒಂದು ಫೀಲ್ ಇರುತ್ತಲ್ಲ. ಸೊ ಅದು ಇದ್ದೇ ಇರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು ಇವಾಗ ನೀವು ಸಣ್ಣ ಹುಡುಗರಿದ್ದಾಗಿಂದ ಹಿಡಿದು ಇವಾಗ್ಲೂವರೆಗೂ? ಯಾವಾಗಾದ್ರೂ ಅನ್ನಿಸ್ತಾ ಇತ್ತಾ ನಾವು ಇಟ್ಸ್ ಲೈಕ್ ಹೈಲಿ ರೆಪ್ಯೂಟೆಡ್, ನಾವು ನಾರ್ಮಲ್ ತರ ಅಲ್ಲ ಅನ್ನಿಸ್ತಾ ಇತ್ತಾ, ಇಲ್ಲ ಹೌ ವಾಸ್ ಯುವರ್ ಫೀಲಿಂಗ್ಸ್? ಅಂದ್ರೆ ಒಂಥರ ಕನ್ಫ್ಯೂಷನ್. ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಇದೇ ನಾರ್ಮಲ್ ತರ ಇತ್ತಲ್ಲ. ಸೊ ಆಮೇಲೆ ನಾವು ಜಾಸ್ತಿ ಆಚೆ ಅಂದ್ರೆ ಬರೀ ಸ್ಕೂಲ್ಗೆ ಹೋಗ್ತಾ ಇದ್ವಿ, ವಾಪಸ್ ಬರ್ತಾ ಇದ್ವಿ, ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಆಚೆಗಡೆ ಈಗ ನಾನು ಕಾಲೇಜ್ಗೆ ಹೋದ್ಮೇಲೆ ನಾನೇ ಆಚೆ ಹೋಗಿ, ಅಂದ್ರೆ ಈಗ ಎಲ್ಲರ ಜೊತೆ ಮಾತಾಡಿ. ಆಮೇಲೆ ಅವಾಗ ಸೋಷಿಯಲ್ ಮೀಡಿಯಾನು ಆ ತರ ಇರ್ಲಿಲ್ವಲ್ಲ. ಆಮೇಲೆ ನಮ್ಮ ಮುಖಗಳೆಲ್ಲ ಆಚೆಗಡೆ ಅಷ್ಟು ರೆಕಗ್ನಿಷನ್ ಇರ್ತಾ, ಸೊ ಯಾರಿಗೂ ಗೊತ್ತಾಗ್ತಿಲ್ಲ, ನಿಮ್ ಸುತ್ತಮುತ್ತ ಇರೋರ್ಗೆ ಮಾತ್ರ ಇರೋರಿಗೆ. ಬಟ್ ಹೌದು, ಈಗ ಕಾಲೇಜಲ್ಲಿ ಆಗ್ಲಿ ಸ್ಕೂಲಲ್ಲಿ ಆಗ್ಲಿ ಅದೊಂದು ಟ್ರೀಟ್ಮೆಂಟ್ ಗಿಂತ, ಈಗ ಸ್ಕೂಲಲ್ಲೂ ನಿಮ್ನ ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ ಹುಡುಗರಿಂದ. ಸೊ ಅವ್ರಿಗೂ ಅದು ಇರಲ್ಲ. ಇವರ ರಾಜ್ಕುಮಾರ್ ಫಿಲಿಂ ಸ್ಟಾರ್, ಅದು ಇದೆ ಒಂದು ಎಕ್ಸೈಟ್ಮೆಂಟ್ ಇರ್ತಾ ಇತ್ತು. ಈಗ ಫಿಲಿಮ್ಸ್ ಹೇಗ್ ಮಾಡ್ತಾರೆ, ಫಿಲಿಮ್ಸ್ ಹೆಂಗಿರ್ತಾರೆ, ಅದ್ರ ಬಗ್ಗೆ ಕೇಳೋದು ತುಂಬಾ ಇತ್ತು. ಆಮೇಲೆ ಇಲ್ಲ ನಮ್ಮ ತಾತನ್ಗೆ ಇಷ್ಟ, ಅಂದ್ರೆ ಅವ್ರ ಪೇರೆಂಟ್ಸ್ ಎಲ್ಲ, ನಮ್ಮ ತಾತ ಎಲ್ಲ, ದೊಡ್ಡಪ್ಪ, ಪಪ್ಪ, ಅವಾಗ ಚಿಕ್ಕಪ್ಪ ಇನ್ನೂ ಆಕ್ಟ್ ಮಾಡ್ತಿರ್ಲಿಲ್ಲ, ಅವ್ರನ್ನೆಲ್ಲ ನೋಡೋ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಅವ್ರ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ರು. ಬಟ್ ಒಂದು ಇದ್ರಲ್ಲಿ ಗೊತ್ತಿತ್ತು, ಅಂದ್ರೆ ಒಂಥರ ಕನ್ಫ್ಯೂಷನ್ ಅಲ್ಲೇ ಇತ್ತು ಏನ್ ಎಕ್ಸಾಕ್ಟ್ಲಿ ಅಂತ. ಬಟ್ ಕಾಲೇಜ್ ಇಂದ ಆಚೆ ಬಂದ್ಮೇಲೆ, ಕಾಲೇಜ್ಗೆ ಹೋಗಕ್ ಸ್ಟಾರ್ಟ್ ಮಾಡಿದಾಗ. ಸೊ ನೀವು ನೋಡ್ತಾನೆ ಬಂದಿದ್ದೀರಾ. ಇವಾಗ ತಾತ ಅವರು ಆಕ್ಟ್ ಮಾಡ್ತಾ ಇದ್ರು, ಅದಾದ್ಮೇಲೆ ದೊಡ್ಡಪ್ಪ, ಚಿಕ್ಕಪ್ಪ, ಅಪ್ಪ, ತಂದೆಯವರು ಮಾಡ್ತಾ ಇದ್ರು. ಇದೆಲ್ಲ ನೋಡ್ತಾ ಇದ್ದಾಗ ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ಅನ್ನಿಸ್ತು, ಇಲ್ಲ ನಾನು ಇದೇ ಫೀಲ್ಡ್ ಹೋಗ್ಬೇಕು, ನಾನು ಇಲ್ಲೇ ಏನಾದ್ರು ಮಾಡ್ಬೇಕು ಅಂತ ಯಾವಾಗ ಅನ್ನಿಸ್ತು ನಿಮ್ಗೆ? ಅಂದ್ರೆ ಒಂದು ಎಕ್ಸಾಕ್ಟ್ ಪಾಯಿಂಟ್ ಅಂತ ಇಲ್ಲ, ಯಾಕಂದ್ರೆ ನಮ್ಗೆ ಜಾಸ್ತಿ ಚಿಕ್ಕ ವಯಸ್ಸಿಂದಾನೇ ಮೂವಿ ಮೇಲಿರೋ ಎಕ್ಸ್ಪೋಷರ್ ಬೇರೆ ಯಾವ ಫೀಲ್ಡ್ ಅಲ್ಲೂ ಸಿಕ್ಕಿಲ್ಲ. ಅಂದ್ರೆ ಯಾಕಂದ್ರೆ ಮನೇಲೆಲ್ಲ ಆಕ್ಟರ್ಸ್, ನಮ್ಮ ಮನೆಗಳಲ್ಲೇ ಶೂಟಿಂಗ್ ಗಳು ನಡೀತಾ ಇತ್ತು, ಸಾಂಗ್ ರೆಕಾರ್ಡಿಂಗ್ ಗಳು ನಡೀತಾ ಇತ್ತು, ಸ್ಟೋರಿ ಡಿಸ್ಕಷನ್ ಗಳು ನಡೀತಾ ಇತ್ತು. ಆಮೇಲೆ ನಾವು ಆಚೆ ಹೋದ್ರೇನು ಈಗ ಶೂಟಿಂಗ್ ಗಳಿಗೆ ಹೋಗ್ತಾ ಇದ್ವಿ. ಚಿಕ್ಕಪ್ಪನ ಶೂಟಿಂಗ್ ಗಳಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ದೊಡ್ಡಪ್ಪಂದು, ತಾತಂದು, ತಂದೆದು. ಸೊ ನಮ್ಮ 360 ಡಿಗ್ರೀಸ್ ನಮ್ಮ ಸರೌಂಡಿಂಗ್ ಬರೀ ಮನೆ ಮೊದಲ ಪಾಠಶಾಲೆ ಬರೀ ಶೂಟೇ ಇತ್ತು. ಸೊ ಅದು ಸಬ್ ಕಾನ್ಶಿಯಸ್ಲಿ ಬಿಲ್ಡ್ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಈಗ ಮುಂದೆ ಏನೇ ಮಾಡಿದ್ರೇನು ಅದೊಂಥರ ಕಾನ್ಫಿಡೆನ್ಸ್ ಕೂಡ ಬಂದಿರುತ್ತೆ. ಮೂವಿ ಸಂಬಂಧಪಟ್ಟಿದ್ದೇ ಮಾಡ್ಬೇಕು ಅಂದ್ರೆ ಆಕ್ಟರ್ ಆಗಿ ತಲೆಯಲ್ಲಿ ಇರ್ಲಿಲ್ಲ. ಬಟ್ ಏನೋ ಒಂದು ಪ್ರೊಡಕ್ಷನ್ ಇರ್ಬೋದು, ಇಲ್ಲ ಯಾವ್ದಾದ್ರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು. ಬಟ್ ಅಲ್ಲಿ ಇಲ್ಲಿ ಬೇರೆ ಇದು ಇತ್ತು ನನ್ಗೆ, ಅಂದ್ರೆ ಡಿಸೈನರ್ ಆಗಕ್ಕೆ ಒಂದಷ್ಟು ಇದಿತ್ತು. ಆಮೇಲೆ ಸೈನ್ಸ್ ಓದ್ಬೇಕಂತ ತುಂಬಾ ಇದಿತ್ತು. ಬಟ್ ಅದೇನೋ
ಯಾರಾದ್ರೂ ಈಗ ಸ್ಕೂಲಲ್ಲಿ ಚಿಕ್ಕ ಹುಡುಗ ಇದ್ದಾಗ ನೀವು ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಹೇಳಿದ್ರೆ ಏನ್ ಹೇಳ್ತಾ ಇದ್ರಿ? ಆ ಥರ ಏನಾದ್ರು ಪ್ರಶ್ನೆ ಬಂದಿದ್ಯಾ ನಿಮ್ಗೆ? ಅದು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇದ್ದೆ. ಬೇರೆ ಏನ್ ಹೇಳ್ತಾ ಇದ್ರಿ ಇನ್ ಕೇಸ್ ಇದಿಲ್ಲ ಅಂದ್ರೆ? ಬೇರೆ ಏನ್ ಹೇಳ್ತಾ ಇರ್ತಿದ್ರಿ? ವಾಟ್ ವಾಸ್ ಚಿಕ್ಕ ವಯಸ್ಸಲ್ಲಿ ಏನೋ ಸೈಂಟಿಸ್ಟ್ ಅಂತ ಇದ್ದೆ, ಇಲ್ಲ ಏನದು ಪೈಲಟ್ ಅನ್ನೋ ತರ, ಆರ್ಕಿಟೆಕ್ಟ್ ಆಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಆಮೇಲೆ ಅದೇ ಡಿಸೈನರ್ ಆಗಕ್ಕೆ ತುಂಬಾ ಇಷ್ಟ ಇತ್ತು. ಸೊ ಆತರ ತುಂಬಾ ಅವಾಗ ಚೇಂಜ್. ಅದು ಇವಾಗ ಬ್ಯಾಕ್ ಗ್ರೌಂಡ್ ಇದ್ದು ಬಂದು ಏನೋ ಒಂದು ಪ್ರೂವ್ ಮಾಡುವಂತ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾನು ಪರ್ಸನಲಿ ನಿಮ್ಮನ್ನ ನೋಡಿರೋದು ಮತ್ತೆ ನಮ್ಮ ಆಡಿಯನ್ಸ್ ನೋಡಿರೋದು ಏನು ಅಂದ್ರೆ, ಒಂದು ಹೆಸರು ಇದ್ರೂ ಕೂಡ, ದೊಡ್ಡ ಮನೆ ಹುಡುಗ ಅಂತ ಇದ್ರೂ ಕೂಡ ಎಲ್ಲೂ ಆ ಇನ್ಫ್ಲೂಯೆನ್ಸ್ ಇರ್ಬೋದು, ಇಲ್ಲ ಆ ಪ್ರಭಾವನ ಇಲ್ದೇನೆ ತಮ್ಮ ಒಂದು ಟ್ಯಾಲೆಂಟ್ ಇರ್ಬೋದು ಮತ್ತೆ ನಿರಂತರ ಪ್ರಯತ್ನದಿಂದ ಬಂದಿರೋವಂಥದ್ದು, ಆಯ್ಕೆ ಮಾಡ್ತಿರೋಂಥ ಕಥೆಗಳಿರ್ಬೋದು, ಸಿನಿಮಾಗಳು ಲಾಸ್ಟ್ 11-10 years ಅಲ್ಲಿ 8+ ಮೂವೀಸ್ ಆಯ್ತಾ ಈಗ. ಒಂದೊಂದು ಮೂವಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಅದು ನೀವು ಅಷ್ಟೊಂದು ಯೋಚನೆ ಮಾಡಿ ತಗೊಂಡಿರ್ತೀರಾ ಅಂತ ಅನ್ಸುತ್ತೆ ನನ್ಗಂತೂ. ಮೊದಲನೇ ಮೂವಿ ಲವ್ ರೊಮ್ಯಾಂಟಿಕ್ ಮೂವಿ ಆಯ್ತು, ಅದಾದ್ಮೇಲೆ ಮತ್ತೆ ಒಂದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ ತಗೊಂಡ್ರಿ. ಪೆಪೆಗಿಂತ ಮುಂಚೆ ಈಗ 10 ಅಂತ ಒಂದು ಸಿನಿಮಾ ಬಂತಲ್ಲ, ಸ್ಪೋರ್ಟ್ಸ್ ಡ್ರಾಮಾ. ಅದು ಎಷ್ಟು ಸೀರಿಯಸ್ ಆಗಿದ್ದೀರಾ ನೀವು. ಅದು ನೋಡಿದ್ರೆ ಈಗ ಯಾರಾದ್ರೂ ಹೊರಗಡೆ ಇರೋರು ಕೂಡ ಇವ್ರು ಯಾರೋ ಒಬ್ಬ ಹೊಸ ಆಕ್ಟರ್ ಅಂತ ನೋಡ್ಲಿಲ್ಲ ಅಂದ್ರೂ ಕೂಡ ಅದ್ರಲ್ಲಿ ಅವನ್ನ ನೋಡಿದ್ರೆ ಆ ಕ್ಯಾರೆಕ್ಟರ್ನ, ಇಲ್ಲ ಇವ್ನು ಯಾರೋ ಒಬ್ಬ ಬಾಕ್ಸರ್ ಫ್ರಮ್ ಏನೋ ಯಾವುದೋ ಒಂದು ಹಿನ್ನೆಲೆ ಇಲ್ಲದೆ ಒಂದು ಲೋವರ್ ಕ್ಲಾಸಿಂದ ಬಂದಿರುವಂಥ ಬಾಕ್ಸರ್, ಅದೇ ಲುಕ್ ಇದೆ, ನಿಮ್ದು ಫಿಸಿಕ್ ಹಾಗೆ ಇದೆ, ಮತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇದೆ, ಕ್ಯಾರೆಕ್ಟರ್ ಇದೆ, ಎಲ್ಲಾನು ಇದೆ. ಇದೆಲ್ಲ ನೀವು ಹೆಂಗೆ ನೀವು ಪ್ರಿಪೇರ್ ಆಗ್ತಿದ್ರಾ ಇಲ್ಲ ಹೇಗೆ? ಐ ಮೀನ್ ಅಂದ್ರೆ ಈ ತರ ಸಿನಿಮಾ ತಗೊಳಕ್ಕೆ ಮೋಸ್ಟ್ಲಿ ಕಾರಣ ಬಂದು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಒಂದಷ್ಟು ಮೂವಿಗಳು. ಒಂದಷ್ಟು ನಾ ಚಿಕ್ಕ ವಯಸ್ಸಲ್ಲಿ ತುಂಬಾ ನಮ್ ಚಿಕ್ಕಪ್ಪ ಒಂದಷ್ಟು ಮೂವಿಗಳು ಸಜೆಸ್ಟ್ ಮಾಡ್ತಾ ಇದ್ರು, ಈಗ ಒಂದಷ್ಟು ಇಂಟರ್ನ್ಯಾಷನಲ್ ಮೂವಿಗಳು. ಸೊ ಆ ಮೂವಿಗಳು ನೋಡಿ ನಮ್ಗೆ ತುಂಬಾ ನಾನು ಅದರಿಂದ ತುಂಬಾ ಇನ್ಸ್ಪೈರ್ ಆಗ್ತಿದ್ದೆ. ಸೊ ಅವಾಗ ಮೋಸ್ಟ್ಲಿ ಅದರಿಂದ ನನ್ನ ಸೆಲೆಕ್ಷನ್ಸ್ ಒಂಚೂರು ಬೇರೆ ತರ ಇದೆ ಅಂತ ಅನ್ಸುತ್ತೆ. ಆಮೇಲೆ ಬಟ್ ಜೊತೆಗೆ 100% ನಮ್ಮ ಫ್ಯಾಮಿಲಿದು ಎಲ್ಲ ಸಿನಿಮಾ ಕೂಡ ನೋಡ್ತಾ ಇದ್ದೆ. ಆಮೇಲೆ ಬೇರೆ ಕನ್ನಡ ಸಿನಿಮಾಗಳು ತುಂಬಾ ನೋಡ್ತಾ ಇದ್ದೆ. ಬಟ್ ಈ ಪಿಕ್ಚರ್ಗಳು ಒಂಥರ ನನ್ನ ಝೋನ್ ಅಲ್ಲಿ ಇತ್ತು. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಸ್ಕ್ರಿಪ್ಟ್ಸ್ ಅದೇ ತರ ಸೆಲೆಕ್ಟ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಬಟ್ ಹೌದು, ಈಗ ಒಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಏನೇನ್ ಪ್ರಿಪರೇಷನ್ ಬೇಕು, ಈಗ ಡೈರೆಕ್ಟರ್ಗೆ ಆಕ್ಟರ್ನ ಹೇಗ್ ನೋಡ್ಬೇಕಂತ ಇರುತ್ತೆ. ಸೊ ಆ ತರ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಒಂದು ಡೈರೆಕ್ಟರ್ಸ್ ಮೆಟೀರಿಯಲ್, ಒಂದು ಜೆಡಿ ಮಣ್ಣು ಡೈರೆಕ್ಟರ್ ಕೊಟ್ರೆ ಅವ್ರು ಹೆಂಗ್ ಬೇಕಾದ್ರೆ ಫಾರ್ಮ್ ಮಾಡ್ಬೋದು, ನೀವು ಆ ತರ ಅವ್ರು ಹೇಗ್ ಬೇಕಾದ್ರೆ ಫಾರ್ಮ್ ಮಾಡ್ಬೋದು. ಆಮೇಲೆ ಜೊತೆಗೆ ಅದ್ರಲ್ಲಿ ನನ್ನ ಇನ್ಪುಟ್ಸ್ ಏನೇನ್ ಇರ್ಬೋದು, ಈಗ ನನ್ನ ಲೈಫ್ ಜರ್ನಿಯಲ್ಲಿ ಇಲ್ಲ ನನ್ನ ಒಂದು ನಾಲೆಜ್ ಅಲ್ಲಿ ಎಷ್ಟಿದೆ, ಆ ಒಂದು ಫ್ಲೆಕ್ಸಿಬಿಲಿಟಿ ಅದು ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂತ ಒಂದು ನಿಮ್ಗೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಅದಾಗತ್ತೆ ಹೊರತು, ಇಲ್ಲಾಂದ್ರೆ ಡೈರೆಕ್ಟರ್ ವಿಷನ್ ಒಂದು ಬೇರೆ ಇರುತ್ತೆ, ಮತ್ತೆ ಅಲ್ಲಿ ಬಂದಿರೋ ಔಟ್ಪುಟ್ಟೇ ಬೇರೆ ಅನ್ಸ್ಬಿಡ್ಬೋದು. ಬಟ್ ನಮ್ಗೆ ಎಲ್ಲೂ ಅನ್ಸಿಲ್ಲ. ಅದೇ ನಾವು ತುಂಬಾ ಹಿಂಗೆ ಇರ್ಬೇಕು ಅಂತ ಒಂದಷ್ಟು ರೂಲ್ಸ್ ಇದ್ರೆ, ಇಲ್ಲ ಈ ಕ್ಯಾರೆಕ್ಟರ್ ಹೀಗೆ ಇರುತ್ತೆ ಅಂತ ಇದ್ರೆ ನಿಮ್ಗೆ ಡೈರೆಕ್ಟರ್ ಜೊತೆ ಜೆಲ್ ಮಾಡಕ್ಕಾಗಲ್ಲ. ಅದು ಯಾವಾಗ್ಲೂ ನಿಮ್ಮ ಆ ಸ್ಪೇಸ್ ಓಪನ್ ಇರ್ಬೇಕು, ಅವ್ರ ಫೀಡ್ಬ್ಯಾಕ್ ತಗೊಂಡ್ಬೇಕು. ಯಾಕಂದ್ರೆ ಅವರೇ ಕೂತ್ಕೊಂಡು ಸ್ಟೋರಿ ಬರ್ದಿರ್ತಾರೆ, ಅವ್ರು ಅದ್ರ ಬಗ್ಗೆ ತುಂಬಾ ಯೋಚನೆಗಳು ಮಾಡಿರ್ತಾರೆ. ಸೊ ಅವ್ರ ಇನ್ಪುಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹೇಗೆ ಈಗ ಪ್ರಾಸೆಸ್ ಅಂತ ಬಂದಾಗ, ಒಂದು ಪ್ರಾಜೆಕ್ಟ್ ಬಿಗಿನಿಂಗ್ ಪ್ರಾಸೆಸ್ ಅಂದ್ರೆ ಒಬ್ರು ಬಂದು ಒಂದು ಟೀಮ್ ಬಂದು ಕತೆ ಹೇಳುತ್ತೆ, ನೀವು ಮೇ ಬಿ ಸ್ವಲ್ಪ ಟೈಮ್ ತಗೊಳ್ತೀರಾ ಇದು ನನ್ಗೆ ಬೇರೆ ಎಲ್ಲ ಆಂಗಲ್ ಇಂದ ನೋಡೋದಕ್ಕೆ. ಸೊ ಅದಾದ್ಮೇಲೆ ನೀವು ಓಕೆ ಅಂತ ಹೆಡ್ಸ್ ಅಪ್ ಕೊಟ್ಮೇಲೆ ಅಗೇನ್ ಹೌ ವುಡ್ ಯು ಇನ್ವಾಲ್ವ್ ಯೋರ್ ಸೆಲ್ಫ್ ಇನ್ ಟು ಪ್ರೀ ಪ್ರೊಡಕ್ಷನ್ ಆಕ್ಟಿವಿಟಿ ಇರ್ಬೋದು, ಪ್ರೊಡಕ್ಷನ್ ಆಕ್ಟಿವಿಟೀಸ್ ಇರ್ಬೋದು, ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಸೊ ಹೆಂಗಿರುತ್ತೆ ನಿಮ್ದು ಇನ್ವಾಲ್ವ್ಮೆಂಟ್ ಈ ಒಂದು ಪ್ರಾಸೆಸ್ ಅಲ್ಲಿ? ಕಂಪ್ಲೀಟ್ ಫಿಲ್ಮ್ ಡಿಪೆಂಡ್ಸ್ ಫ್ರಮ್ ದ ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಏನದು ಇದ್ರ ಮೇಲೆ ಏನದು ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಈಗ 10ಗೆ ಫಸ್ಟ್ ಈ ತರ ಕರಮ್ ಬಂದ್ಬಿಟ್ಟು ನಂಗೆ ತುಂಬಾ ಒಳ್ಳೆ ಫ್ರೆಂಡು. ಸೊ ಕರಮ್ ಬಂದ್ಬಿಟ್ಟು ಈ ತರ 10 ಸಿನಿಮಾ ಮಾಡ್ಬೇಕು, ಇದು ನಾನು ಬರ್ದಿದ್ದೀನಿ ಮಾಡೋಣ ಅಂತ ಹೇಳಿದ ತಕ್ಷಣ ನಂಗೆ ತುಂಬಾ ಖುಷಿಯಿಂದ ಮಾಡಿದೆ. ಬಟ್ ನನಗೆ ಅದೊಂದು ಇದಿತ್ತು, ಈಗ ಕಂಪ್ಲೀಟ್ ಬಾಡಿ ಟ್ರಾನ್ಸ್ಫಾರ್ಮೇಶನ್, ಆಮೇಲೆ ಅಷ್ಟು ಡಿಸಿಪ್ಲಿನ್ ಆಗಿರ್ಬೇಕು ಒಂದು ನೆಕ್ಸ್ಟ್ 6 months, ಅದ ಸಾಧ್ಯನಾ ಅಂತ. ಸೊ ಅದಕ್ಕೆ ನಾನು ಒಂದು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಕ್ಲಾಸಸ್ ಹೋದೆ ಒಂದು 3 months. ಸೊ ನಾನು ಹೇಳ್ದೆ ಕರಮ್ಗೆ, ನಾನು ಇದು ಫಸ್ಟ್ 3 months ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನಂಗೆ ಆಗುತ್ತೆ ಅಂದ್ರೆ ಇದ್ ಮಾಡೋಣ, ಇವಾಗ್ಲೇ ಹೂ ಅಂತ ಹೇಳಲ್ಲ ನಾನು. ಸೊ ನಾನೊಂದು ಟ್ರಯಲ್ ಆಗಿ ಒಂದು 2 months ಆ ಕ್ಲಾಸಸ್ ಮಾಡಿದೆ. ಆ ಕ್ಲಾಸಸ್ ಮಾಡಿದ ತಕ್ಷಣ ಆಯ್ತು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ನಾವು ಡಿಸೈಡ್ ಮಾಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಈಗ ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಈಗ ಡಿಪೆಂಡ್ ಡೈರೆಕ್ಟರ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ
ಈಗ ಸುನ್ನಿ ನಾನು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಜೊತೆ ಮಾಡಿರೋದಂದ್ರೆ ಫಸ್ಟ್ ಪಿಕ್ಚರ್ ಪ್ರಕಾಶ್ ಅವರು, ಹೌದು ಆಮೇಲೆ ಸುನಿ ಅವರು, ಹೌದು ಆಮೇಲೆ ವಿಜಯ್ ಸರ್ ಈಗ ಲೈಟ್ ಸಿಟಿ ಲೈಟ್ಸ್ ಮಾಡ್ತಿರೋದು. ಸೊ ಅಲ್ಲಿ ನಾನು ಜಾಸ್ತಿ ಅಂದ್ರೆ ಸ್ಟೋರಿ ಡಿಸ್ಕಷನ್ಸ್ ಮಾಡ್ತಿರ್ತೀವಿ ಜೊತೆಗೆ. ಸರಿ ಸರಿ. ಬಟ್ ಬೇರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಅವರೇ ಮಾಡ್ತಾರೆ, ಯಾಕಂದ್ರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಮುಂದೆ ನಂದು ಏನಿಲ್ಲ. ಅಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನಾನೇನು ನಂಗೆ ಇನ್ನೂ ಈಸಿ, ನಾನು ಆಕ್ಟಿಂಗ್ ಮಾಡ್ಕೊಳ್ಬೋದು, ಶೂಟ್ ಮಾಡ್ಬೋದು, ಅದು ಕಂಫರ್ಟೇಬಲ್ ಆಗಿರುತ್ತೆ. ಆಮೇಲೆ ಬೇರೆ ಒಂದಷ್ಟು ಡೈರೆಕ್ಟರ್ಸ್ ಜೊತೆ ತುಂಬಾ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ನನ್ನ ಸಜೆಷನ್ಸ್ಗಳನ್ನ ಕೊಡ್ತೀನಿ. ಬಟ್ ದ ಮೇನ್ ಡಿಸಿಷನ್ ಯಾವಾಗ್ಲೂ ಡೈರೆಕ್ಟರ್ ತಗೊಂಡು. ನೈಸ್. ಇನ್ ಕೇಸ್ ಏನಾದ್ರು ಈಗ ಹೀರೋ ಆಗಿಲ್ಲ ಅಂದ್ರೆ ವಿನಯ್ ಅವರು ಏನಾಗಿರ್ತಾ ಇದ್ರು? ಹೀರೋ ಆಗಿಲ್ಲ ಅಂದ್ರೇನಾ ಗೊತ್ತಿಲ್ಲ ಆಕ್ಚುಲಿ. ಏನೋ ಇದು ಪ್ರೊಡ್ಯೂಸರ್ ಆಗಿರ್ತದೆ ಅನ್ಸುತ್ತೆ, ಯಾವತ್ತಾದ್ರೂ ಅನ್ನಿಸ್ತಾ ಅಂತ ಅನ್ಸುತ್ತೆ. ಐ ಚೋಸ್ ರಾಂಗ್ಲಿ ಅನ್ನತ್ರ ಅನ್ನಿಸ್ತಾ ಇಲ್ಲ, ಐ ಮೇಡ್ ಎ ರೈಟ್ ಚಾಯ್ಸ್ ಅಂತ ಯಾವ್ದು ಅನ್ಸಿದೆ ನಿಮ್ಗೆ? ಎರಡು ಅನ್ಸಿದೆ. ಲೈಕ್ ಇನ್ ದ ಸ್ಟಾರ್ಟಿಂಗ್ ಆಫ್ ದ ನನ್ನ ಕೆರಿಯರ್ ಅಲ್ಲಿ ರಾಂಗ್ ಚಾಯ್ಸ್ ಅಂತ ಅಲ್ಲ, ಬಟ್ ಡು ಐ ವಾಂಟ್ ಟು ಡೂ ದಿಸ್ ಫಾರ್ ಅ ಲಾಂಗರ್ ಟೈಮ್ ಆರ್ ಇಟ್ಸ್ ಸಾಕಾ, ಮೇ ಬಿ ಐ ಶುಡ್ ಐ ಡೂ ಸಮಥಿಂಗ್ ಎಲ್ಸ್ ಅಂತ ಯಾವಾಗ್ಲೂ ಆ ತರ ಅನ್ಸಿದೆ. ಬಟ್ ಅದಾದ್ಮೇಲೆ ಒಂದಷ್ಟು ಸಿನಿಮಾ, ಮೋಸ್ಟ್ಲಿ ಗ್ರಾಮೀಣ ಸಿನಿಮಾ ಮಾಡ್ತಾ ನನಗೆ ಇಲ್ಲ ಇದನ್ನೇ ಮಾಡ್ಬೇಕು ಅಂತ ತುಂಬಾ ಟ್ರೂ ಆಗಿ ಅನ್ಸಿದೆ. ಯಾವುದೇ ಒಂದು ಪ್ರೊಫೆಷನ್ ಆಗಿರ್ಲಿ, ನಾವು ಅದ್ರಲ್ಲಿ ಕೆಲಸ ಮಾಡ್ತಾ ಇಲ್ಲ ಇನ್ವಾಲ್ವ್ ಆಗ್ತಾ ಒಂದು ಎಕ್ಸ್ಪೀರಿಯನ್ಸ್ ಬಂದು ಒಂದು ಪಕ್ವತೆ ಸಿಗುತ್ತಲ್ಲ, ಪರಿಪಕ್ವತೆ, ಅದನ್ನ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ವಿನಯ್ ಸರ್ ಅವ್ರದ್ದು ಆಕ್ಟಿಂಗ್ ನಲ್ಲಿ. ನಾನು ಈ ಇಂಟರ್ವ್ಯೂಗಿಂತ ಮುಂಚೆ ಸ್ವಲ್ಪ ಪ್ರಿಪೇರ್ ಆಗೋಣ ಅನ್ಬಿಟ್ಟು ಅವ್ರದ್ದು ವಿಡಿಯೋಗಳಿಗೆ ಹೇಗೆ ಕಮೆಂಟ್ಸ್ ಬಂದಿದೆ ಅಂತ ನೋಡ್ತಾ ಇದ್ದೆ. ಒಂದೇ ಒಂದು ನೆಗೆಟಿವ್ ಕಮೆಂಟ್ ನಾನು ನೋಡಿಲ್ಲ. ಮತ್ತೆ ಯಾರೂ ಈಗ ಡಯಾರ್ಡ್ ಫ್ಯಾನ್ಸ್ ಬಂದು ಕಮೆಂಟ್ ಮಾಡಿರೋದಲ್ಲ, ಇಟ್ಸ್ ನಾರ್ಮಲ್ ಕಾಮನ್ ಆಡಿಯನ್ಸ್ ಮಾಡಿರೋಂಥ ಕಮೆಂಟ್ಗಳು. ವಿನಯ್ ಅವರೇ ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ, ಆ ಪರಿಪಕ್ವತೆ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಡೀಟೇಲ್ ಆಗೇ ಹೇಳಿದಾರೆ. ಮೇ ಬಿ ನಾವು ಕಮೆಂಟ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಯಾವತ್ತಾದ್ರು ಕಮೆಂಟ್ಸ್ಗಳು ಓದ್ತೀರಾ? ಅಂದ್ರೆ ಫಸ್ಟ್ ಡೇ ಓದ್ತೀನಿ. ಈಗ ಒಂದು ಟೀಸರ್ ಇಲ್ಲ ಟ್ರೈಲರ್ ಇಲ್ಲ ಸಾಂಗ್ ಆಚೆ ಆಗ್ತಾಗ ಫಸ್ಟ್ ಒಂದಷ್ಟು ಕಮೆಂಟ್ಗಳು ಓದ್ತೀನಿ. ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಫೀಡ್ಬ್ಯಾಕ್ ಬರ್ತಿದೆ, ಹೆಂಗೆ ಜನ ರಿಸೀವ್ ಮಾಡಿದ್ದಾರೆ, ಇಷ್ಟ ಆಗ್ತಿದ್ಯಾ ಅವ್ರಿಗೆ, ಏನ್ ಫ್ಲಾಸ್ ಇದೆ, ಏನ್ ಒಳ್ಳೇದಿದೆ, ಅದನ್ನ ನೋಡ್ತೀನಿ. ಒಂದಷ್ಟು ಕಮೆಂಟ್ಸ್ ಒಂದೊಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡಿದೆ, ಮತ್ತೆ ಒಂದು ಹೋಪ್ ಕೂಡ ಕ್ರಿಯೇಟ್ ಮಾಡಿದೆ ಈ ಒಂದು ಟ್ರೈಲರ್ ಏನ್ ಲಾಂಚ್ ಆಗಿದೆ ಗ್ರಾಮಾಯಣದು. ಮತ್ತೆ ನಾವು ಪರ್ಸನಲಿ ನೋಡ್ತಾ ಇದ್ದಾಗೂ ಕೂಡ ಗ್ರಾಮಾಯಣ, ನಾವೇನ್ ರಾಮಾಯಣನ ನೋಡಿದೀವಿ, ಕೇಳಿದೀವಿ, ಟಿವಿಗಳಲ್ಲಿ ನೋಡಿದೀವಿ. ಗ್ರಾಮಾಯಣ ಇಸ್ ನಥಿಂಗ್ ಬಟ್ ಅಗೇನ್ ಸ್ಟೋರಿ. ಅದೇ ರಾಮಾಯಣ ಬಂದು ರಾಮನ ಒಂದು ಜರ್ನಿ. ಓಕೆ. ಸೊ ಗ್ರಾಮಾಯಣ ಬಂದ್ಬಿಟ್ಟು ನಮ್ಮ ಗ್ರಾಮದ ಒಂದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇವಾಗ ಕನ್ನಡ ಆಡಿಯನ್ಸ್ಗೆ ಆಕ್ಚುಲಿ ಬೇಕಿರೋದು ಅದೇನೆ, ನಮ್ಮ ರೂಟೆಡ್ ಸ್ಟೋರಿ ಅಂತ ಏನ್ ಹೇಳ್ತಾರೆ, ನಮ್ಮ ಮೂಲದಿಂದ ಬಂದಿರೋಂಥ ಕಥೆಗಳು ಅಂತ. ನಾವು ಎಷ್ಟೊಂದು ನಮ್ಮ ಸುತ್ತಮುತ್ತನೇ, ನಾನು ಹಳ್ಳಿಲೇ ಹುಟ್ಟು ಬೆಳೆದಿದ್ದು, ಬೆಂಗಳೂರಿನಲ್ಲೇನೆ ಒಂದು ಹಳ್ಳಿ. ಇವಾಗ ಸ್ವಲ್ಪ ಡೆವಲಪ್ ಆಗ್ಬಿಟ್ಟಿದೆ ಆ ಏರಿಯಾ ಎಲ್ಲ, ಬಟ್ ಹಳ್ಳಿನೇ. ನಾವು ಕಂಪ್ಲೀಟ್ಲಿ ಹಳ್ಳಿ ಜೀವನಾನೇ, ಕನ್ನಡ ಮೀಡಿಯಂ ಆ ಥರ ಸ್ಕೂಲು. ಸೊ ಹಾಗಿದ್ದಾಗ ನಾವು ಎಷ್ಟೊಂದು ಕಥೆಗಳನ್ನ ನೋಡಿರ್ತೀವಿ. ಅದರಲ್ಲೂ ಕೂಡ ನಾವು ಸಿನಿಮಾಗಳಲ್ಲಿ ಹಳೆ ಸಿನಿಮಾಗಳು ನೋಡಿರೋದ್ರಲ್ಲಿ ಭೂತಾಯನ ಮಗ ಇವು ಒಂದಿರ್ಬೋದು, ರಿಪೀಟೆಡ್ಲಿ ನಾನು ನೋಡ್ತಿರ್ತೀನಿ. ಅದೇನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಹಳ್ಳಿ ಸೊಗಡು. ಸೊ ಇಲ್ಲಿ ಕೂಡ ಈ ಒಂದು ಪಾತ್ರ ಸಿಕ್ಸ್ತ್ ಸೆನ್ಸ್ ಸೀನಾ ಏನಿದೆ, ಇನ್ನೊಂದು ಕುತೂಹಲ ಹುಟ್ಟಿಸಿದ್ ನನ್ಗೆ ಏನು ಅಂದ್ರೆ, ಸಾಂಗ್ ಅಲ್ಲಿ ಒಂದು ಗ್ಲಿಮ್ಸ್ ಬರುತ್ತೆ, ಅಲ್ಲೊಂದು JCB ಇಟ್ಟಿರ್ತೀರಾ ನಿಮ್ ರೂಮ್ ಅಲ್ಲಿ ಅಟ್ಟದ ಮೇಲೆ. ಅದೇನು ಇವಾಗ ಏನು ಹುಡುಗ ಏನ್ ಮಾಡ್ತಿದ್ದಾನೆ ಅನ್ನೋದು ಒಂದು ಕುತೂಹಲ ಇದೆ. ನಾನು ಸಿನಿಮಾ ನೋಡೇನೆ ತಿಳ್ಕೊಳ್ತೀನಿ, ಏನು ಕೇಳೋದು ಇಲ್ಲ ನಿಮ್ಮನ್ನ. ಅದು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಮತ್ತೆ ಆಕ್ಷನ್ಸ್ ಅಲ್ಲಿ ಆಕ್ಚುಲಿ ಅದು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಎಲ್ಲಾರ್ಗು ಒಂದೊಂದು ಪ್ಯಾಷನ್ ಇರುತ್ತೆ. ಹೌದು, ನಮ್ಗೆ ಈಗ ಏನೇ ಒಂದ್ ಕೆಲಸ ಮಾಡ್ತಿದ್ರೆ ಜೊತೆಗೆ ಇನ್ನೊಂದು ಪ್ಯಾಷನ್ ಇರುತ್ತೆ. ಸೊ ನಾವ್ ಆಕ್ಚುಲಿ ಲಕ್ಕಿ, ನಮ್ ಪ್ಯಾಷನ್ನೇ ನಮ್ ಕೆಲಸ ಮಾಡ್ಕೊಂಡಿರೋದು ಒಂಥರ ಖುಷಿ ಆಗುತ್ತೆ. ಸೊ ಸೀನಂದು ಒಂದು ಪ್ಯಾಷನ್ ಬಂದು JCB. ಓಕೆ. JCB ಓಡ್ಸೋದ ಎಲ್ಲ ಅಂದ್ರೆ JCB ಅಂದ್ರೆ ಒಂದು ಒಬ್ಸೆಷನ್. JCB ಹೇಗೆ ಕೆಲಸ ಮಾಡುತ್ತೆ, JCB ನ ಅಂದ್ರೆ JCB ಇಡೀ ಕಾನ್ಸೆಪ್ಟ್ ಹೇಗಿರುತ್ತೆ. ಸಾರಿ ಟು ಸ್ಟಾಪ್ ಯು, ಇಲ್ಲಿ ನಿಮ್ಗೊಂದು ನೆನಪಿದೆಯಾ, ನಾವು ಸಣ್ಣವರಿದ್ದಾಗ ಒಂದು ಬುಲ್ಡೋಸರ್ ಮಾಡಿರ್ತಿದ್ವಿ, 2 ಕ್ಯಾಪ್ಗಳನ್ನ ಇಟ್ಟು ಒಂದು ಇದನ್ನ ಕಟ್ ಮಾಡಿ, ಏನು ಕ್ಯಾಂಡಲ್ದು ಒಂದು ತಗೊಂಡು ಕಟ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನ ಹಿಂಗ್ ಟ್ವಿಸ್ಟ್ ಮಾಡಿದ್ರೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇತ್ತು ಬುಲ್ಡೋಸರ್ ತರ. ಚಿಕ್ಕ ಹುಡುಗರಿಂದ ಮಾಡ್ತಿದ್ವಿ. ಮಾಡಿಲ್ಲ, ಬಟ್ ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಒಬ್ರು ಇದೇ ತರ ಮ್ಯಾಚ್ ಬಾಕ್ಸ್ ತಂದಿದ್ರು. ಮ್ಯಾಚ್ ಬಾಕ್ಸ್ ಅಲ್ಲಿ ಒಂಥರ ಪಿಕಪ್ ಟ್ರಕ್ ತರ ಏನೋ ಮಾಡಿದ್ರು, ಚೆನ್ನಾಗಿತ್ತು. ಸೊ ಈ ತರ ಒಂದು ಪ್ಯಾಷನ್ ಚಿಕ್ಕ ಹುಡುಗರಿದ್ದಾಗಿಂದಾನೆ ಬಂದಿರುತ್ತೆ. ಸೊ ಅದನ್ನ ಈ ಸೀನಾ ಇರುತ್ತೆ, ಒಂದು ಪ್ಯಾಷನ್ ಈ ತರ JCB ಮಾಡೋದು. ಈಗ ಕಥೆಗಳಂತ ಬಂದಾಗ ಪ್ರೊಟಾಗನಿಸ್ಟ್ ಮತ್ತೆ ಈಗ ಅವ್ನ ವಿರುದ್ಧವಾಗಿ ಒಂದು ಪಾತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೇ ಈಕ್ವಲ್, ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ನಾನು ನೋಡ್ತಾ ಇರೋ ಪ್ರಕಾರ ಇಲ್ಲಿ ಕೂಡ ಈಗ ಲೂಸ್ ಮಾದ ಯೋಗಿ ಅವ್ರು ಏನ್ ಮಾಡಿದ್ದಾರೆ, ನಿಮ್ಗೆ ಆಪೋಸಿಟ್ ಆಗಿ ಕರಿಬೇಕು,
ಆ ಟ್ರೈಲರ್ ನಲ್ಲಿ ನೋಡ್ತಾ ಇದ್ರೆ ಅದು ಜಿದ್ದಾಜಿದ್ದಿ ಅದೊಂದು ಸೆಣಸಾಟ ಕಾಣಿಸ್ತಾ ಇದೆ, ಆಕ್ಷನ್ ಗೊತ್ತಾಗ್ತಾ ಇದೆ. ಸೊ ಅದು ನಿಮ್ಗೆ ಹೆಂಗ್ ಅನ್ನಿಸ್ತು? ಈಗ ಆಕ್ಷನ್ ಸೀಕ್ವೆನ್ಸಸ್ ಆಲ್ರೆಡಿ ಮಾಡಿದ್ರು ಕೂಡ ಈ ಸಿನಿಮಾದಲ್ಲಿ ಹೆಂಗ್ ಅನ್ನಿಸ್ತು ನಿಮ್ಗೆ ಮಾಡುವಾಗ? ಆಕ್ಚುಲಿ ಯೋಗಿ ಅವರು ಈ ಸ್ಕ್ರಿಪ್ಟ್ ನ ತುಂಬಾ ವರ್ಷಗಳಿಂದನೇ ಕೇಳಿದ್ರು. ಆಮೇಲೆ ಈ ಸಿನಿಮಾದ ರೈಟ್ಸ್ ಕೂಡ ಅವ್ರ ಹತ್ರ ಇತ್ತು. ಅಂದ್ರೆ ಇದು ಏನದು ಟೈಟಲ್, ನೈಸ್, ಗ್ರಾಮಾಯಣ ಟೈಟಲ್ ಕೂಡ ಅವ್ರ ಹತ್ರನೇ ಇತ್ತು. ಸೊ ಅವಾಗ ಆಮೇಲೆ ನಂಗೆ ಚಂದ್ರವ್ರ ಕತೆ ಹೇಳಿದಾಗ ನಾನ್ ಮಾಡ್ಬೇಕು ಅನ್ಕೊಂಡಾಗ ಅವಾಗ ಯೋಗಿ ಅವರ ತಂದೆ ಹತ್ರ ರೈಟ್ಸ್ ಇತ್ತು. ಅವ್ರಿಗೆ ಕೇಳಿದಾಗ 100% ಕೊಡ್ತೀನಿ ಅಂತ ಅವ್ರು ಆ ಟೈಟಲ್ ನ ಬರ್ಕೊಟ್ರು. ಸೊ ಆಮೇಲೆ ಯೋಗಿ ಅವರು ಮುಂಚೆಯಿಂದಾನು ಇದು ಕೇಳಿದ್ರಲ್ಲ, ಈ ಕತೆ ಕೇಳಿದ್ರಲ್ಲ, ಸೊ ಅವ್ರಿಗೆ ತುಂಬಾ ಇಷ್ಟ ಈ ಕತೆ ಅಂದ್ರೆ. ಸೊ ಅದಕ್ಕೋಸ್ಕರ ಆಯ್ತು. ಆಮೇಲೆ ನಮ್ಮ ಡೈರೆಕ್ಟರ್ಗೋಸ್ಕರ ಇದ್ರಲ್ಲಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸೊ ಆಮೇಲೆ ತುಂಬಾ ಚೆನ್ನಾಗಿದೆ ಅವ್ರು ನಮ್ಮ ಇಬ್ರು ಮಧ್ಯೆ ಇರೋ ಒಂದಷ್ಟು ಸೀನ್ಸ್ ಗಳು. ಆಮೇಲೆ ಯಾವ್ದೋ ಊರಲ್ಲಿ ಈ ತರ ಒಂದು ಇದಿರುತ್ತೆ, ಸೊ ಅದರಲ್ಲಿ ಇದರಲ್ಲಿ ನಂದು ಯೋಗಿದ ಪಾಠಗಳು ತುಂಬಾ ಚೆನ್ನಾಗಿ. ಸೊ ಯಾವ್ಯಾವ ಭಾಗದಲ್ಲಿ ಚಿತ್ರೀಕರಣ ಆಗಿದೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ತುಂಬಾ ಕಡೆ ಮಾಡಿದ್ವಿ. ಈಗ ಕಡೂರ್ ಮೇನ್ ಸಿನಿಮಾ ಕೋರ್ ಬಂದು ಕಡೂರು ಹತ್ರ ದೇವನೂರ್ ಅಂತ ಇದೆ. ದೇವನೂರು, ನಿಟ್ಘಟ್ಟ, ಭಾನುವಾರ ಒಂದಷ್ಟು ಊರುಗಳ ಮಧ್ಯ ಶೂಟ್ ಮಾಡಿರೋದು. ಜೊತೆಗೆ ತಗಜ್ಕೆರೆ ಅಂತ ಇದೆ ಚನ್ನಪಟ್ಟಣ ಹತ್ರ, ಅಲ್ಲಿ ಶೂಟ್ ಮಾಡಿದ್ವಿ. ದೇವರಾಯನ ದುರ್ಗ ಹತ್ರ ಶೂಟ್ ಮಾಡಿದೀವಿ. ಆಮೇಲೆ ಕನಕಪುರ ಹತ್ರ ಶೂಟ್ ಮಾಡಿದೀವಿ. ಆಮೇಲೆ ಬೆಂಗಳೂರಲ್ಲಿ ಒಂದು ತುಂಬಾ ಚಿಕ್ಕ ಇಂಡೋರ್ ಪೋರ್ಷನ್ಗಳು ಶೂಟ್ ಮಾಡಿದೀವಿ. ಸಕ್ರಾಯಪಟ್ಟಣ, ಚಿಕ್ಕಮಂಗ್ಳೂರು. ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಬಂದಿವೆ. ಅದೊಂದು ತಡಕ ತಡಕ ಹಿಡ್ಕ ಸಾಂಗ್ ಇದೆಲ್ಲ, ತಡಕ ತಡಕ ಅಂತ ಒಂದು ಸಾಂಗ್. ಮತ್ತೆ ಇನ್ನು ವೈರಲ್ ಆಗಿರುವಂತದಂದ್ರೆ ಬೆಂಕಿ ಸಾಂಗ್, ನಿನ್ನಾಡೆ ನಾನು. ಇದು ಇಷ್ಟೇ ಅಲ್ಲ, ಈ ಸಿನಿಮಾ ಅಷ್ಟೇ ಅಲ್ಲ, ನಾನು ಮುಂಚೆಯಿಂದ ಕೂಡ ನಿಮ್ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ 2 to 3 ಸಾಂಗ್ಸ್ ಪದೇ ಪದೇ ಕೇಳ್ಬೇಕು, ಗುನುಗ್ಬೇಕು ಅನ್ನೋದು ಇದ್ದೇ ಇದೆ. ಅನಂತು ವರ್ಸಸ್ ನಜರುತಲ್ಲೂ ಎಲ್ಲಾ ಸಾಂಗ್ಸ್ ಚೆನ್ನಾಗಿದೆ. ನಾನಂತೂ ಈಗ ತಾನೇ ಜಾರಿಯಾಗಿದೆ ಹೊಸ ಕಾನೂನು ಇದೆಲ್ಲ, ಅದನ್ನ ಅಟ್ಲೀಸ್ಟ್ ವಾರದಲ್ಲಿ 1-2 ಸರಿ ಆದ್ರೆ ಕೇಳಿರ್ತೀನಿ ಆ ಸಾಂಗ್. ಅದು ಬಿಟ್ಟು ಮತ್ತೆ ಅದಕ್ಕಿಂತ ನಿಮ್ಮ ಮುಂಚೆ ಒಂದು ಸಿನಿಮಾ 10 ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅದಷ್ಟು ಬಿಕಾಸ್ ಅದು ಫಾಸ್ಟ್ ಆಗಿ ರಿಲೀಸ್ ಆಗಿತ್ತು, ಅಷ್ಟು ರಿಜಿಸ್ಟರ್ ಆಗಿಲ್ಲ. ಅಲ್ಲಿ ಒಂದು ಬಣ್ಣವೇ ಮಾಚಿದೆ ಅಂತ ಒಂದು ಇವ್ರದ್ದು ಸಾಂಗ್ ಇದೆ, ಸಂಚಿತ್ ಹೆಗ್ಡೆ ಆಡಿರೋ, ಅದು ತುಂಬಾ ಚೆನ್ನಾಗಿದೆ. ಏನೋ ನಂಗೊಂಥರ ಲಕ್ ಅನ್ಸುತ್ತೆ ನನ್ನ ಸಿನಿಮಾಗೆ. ಮತ್ತೆ ರನ್ ಆಂಟೋನಿ ರನ್ ಅಲ್ಲಂತೂ ಅದು ಸಖತ್ ಸಾಂಗ್ ಇದೆ. ಅದು ನೀವು ಕಣ್ಣ ಕರೆಯು ಬಂದಿದೆ ಆ ಒಂದು ಸಾಂಗ್ ಇರ್ಬೋದು. ಮತ್ತೆ ಮರುಳ ಅರೆ ಅರೆ ಮರುಳ, ಅದು ಆ ಸಾಂಗ್. ಮತ್ತೆ ನೀವೊಂದು ರನ್ ಮಾಡ್ತಿರ್ತೀರಲ್ಲ ಅದೂನು. ಮತ್ತೆ ಎಲ್ಲಾನು ಆಕ್ಚುಲಿ ಎಲ್ಲಾನು 6 ಎಲ್ಲಾ ಹಾಡುಗಳು ಹೇಳ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿವೆ ಹಾಡುಗಳು. ಮತ್ತೆ ಡ್ಯಾನ್ಸ್ ಕೂಡ ಹಾಗೇನೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರ. ಇದು ಅಪ್ಪು ಸರ್ ಒಂದು ಹಾಡು ಹಾಡಿದಾರಲ್ಲ, ಜನಕ್ ಜನಕ್ ಕರೆಯೋಲೆ ಮನಡೋಲೆ ಅಂತ, ಅದು ಆ ಸಾಂಗ್ ಅಲ್ಲಿ ಕೂಡ ನೀವು ಡ್ಯಾನ್ಸ್ ಮಾಡಿರೋದು. ಕೆಲವೊಂದು ಯಾವ್ದೋ ಕಾರ್ಪೊರೇಟ್ ಟೆಕ್ ಪಾರ್ಕ್ ಅಲ್ಲಿ ಶೂಟ್ ಮಾಡಿರೋದು, ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ ಕೂಡ. ಸೊ 8 ಮೂವಿನಲ್ಲೇನೆ ನೀವು ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ ನನಗೆ. ಡ್ಯಾನ್ಸ್ ಇರ್ಬೋದು, ಆಕ್ಷನ್ ಇರ್ಬೋದು, ಆಕ್ಟಿಂಗ್ ವೈಸ್ ಇರ್ಬೋದು, ಮತ್ತೆ ಸ್ಕ್ರಿಪ್ಟ್, ಅಗೇನ್ ಸೆಲೆಕ್ಷನ್ ಆಫ್ ಸ್ಕ್ರಿಪ್ಟ್, ಎಲ್ಲದರಲ್ಲೂ ಇಷ್ಟು ಬೇಗ ಹೇಗೆ ಬರುತ್ತೆ? ಯೂಶಲಿ ಸಿನಿಮಾಗಳು ಒಂದು 10-20-25 ಸಿನಿಮಾ ಆದ್ಮೇಲೆ ಒಂದು ಏನ್ ಬರುತ್ತೆ ಲೆವೆಲ್ ಆಫ್ ಥಿಂಕಿಂಗ್, ಅದು ನಿಮ್ಗೆ ಬೇಗನೆ ಬಂದಿದೆ ಅಂತ ನಾನು ಅನಿಸ್ತಾ ಇದೆ. ಸೊ ಹಂಗಿದ್ದಾಗ ಏನ್ ಅನ್ನಿಸ್ಬೋದು ಅಂದ್ರೆ, ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಇನ್ನೂ ಹೆಚ್ಚಾಗಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕಮಿಂಗ್ ಇಯರ್ಸ್. ಆ ಥರ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ. ಆತರ ಹೋಪ್ ಅಂದ್ರೆ ಆತರ ಕ್ರಿಯೇಟ್ ಆದ್ರೂ ತುಂಬಾ ಕಷ್ಟ. ಈಗ ತುಂಬಾ ವೇರಿಡ್ ಕೊಡಕ್ ಆಗಲ್ಲ. ಬಟ್ ಏನಂದ್ರೆ ಗೊತ್ತಿಲ್ಲ, ಆ ಪೊಟೆನ್ಶಿಯಲ್ ಬಂದಿದ್ಯಾ ಏನೋ ಗೊತ್ತಿಲ್ಲ. ಬಟ್ ನನ್ಗೆ ಆ ತರ ಸ್ಕ್ರಿಪ್ಟ್ಸ್ ನನ್ನ ಹತ್ರ ಬರ್ತಾ ಇದೆ. ಸೊ ಅದ್ ನಾನು ತುಂಬಾ ಫಾರ್ಚುನೇಟ್ ಟು ಗೆಟ್ ಸಚ್ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್. ಯಾಕಂದ್ರೆ ಡೈರೆಕ್ಟರ್ಸ್ ನನ್ನ ಅಪ್ರೋಚ್ ಮಾಡೋರು ಕೂಡ ಈ ತರ ಒಂದು ಹೊಸ ತರ ಸ್ಟೋರಿ, ಒಂದು ಬೇರೆ ತರ ಸ್ಟೋರಿ ಹೇಳಕ್ ಬರ್ತಾರೆ. ಸೊ ನಂಗೆ ಅದೊಂಥರ ಲಕ್ಕಿ ಅನ್ಸುತ್ತೆ. ಮನೆ ನೀವು ಫ್ಯಾಮಿಲಿ ಅಂತ ಬಂದಾಗ ಬೇರೆ ಯಾರ್ದಾದ್ರೂ ಅದರಲ್ಲಿ ಪಾತ್ರ ಇರ್ತಾ? ಈಗ ತಂದೆಯವರು, ಅಪ್ಪಾಜಿಯವ್ರು ಇರ್ಬೋದು, ಅಪ್ಪ ಈ ತರ ಒಂದು ಕತೆ ಬಂದಿದೆ ನನಗೆ ಅಂತ ನೀವು ಹೇಳಿದ್ರೆ ಏನ್ ಹೇಳ್ತಾರೆ ನಿಮ್ಗೆ ಬಿಫೋರ್ ಚೂಸಿಂಗ್ ಎನಿಥಿಂಗ್? ನನ್ಗೆ ಡೌಟ್ಸ್ ಇದ್ರೆ ಯಾವಾಗ್ಲೂ ನಮ್ಮ ತಂದೆನೇ ಕೇಳೋದು. ಈಗ ಯಾವ್ದಾರ ಒಂದು ಸಬ್ಜೆಕ್ಟ್ ಇಲ್ಲ ಒಂದು ಸೀನ್, ಇದು ಸೊಸೈಟಿಗೆ ಅಪ್ರೋಪ್ರಿಯೇಟ್ ಇದೆಯಾ ಇಲ್ವಾ, ಇದು ಮಾಡ್ಬೋದಾ, ಇಲ್ಲ ತುಂಬಾ ಜಾಸ್ತಿ ಆಯ್ತಾ. ಸೊ ಅದನ್ನೆಲ್ಲ ನಮ್ಮ ಡ್ಯಾಡ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಸ್ ಇಟ್ ಓಕೆ? ಸೊ ಅವರು ಹೇಳ್ತಾರೆ ಓಕೆನಾ, ನಾಟ್ ಓಕೆನಾ, ಆರ್ ದ ಸೇಮ್ ಸೀನ್ ಇನ್ನೂ ಬೆಟರ್ ಆಗಿ ಹೇಗೆ ಹೇಳ್ಬೋದು ಅಂತ ನಂಗೆ ಹೇಳ್ತಾರೆ.
ಸೊ ಅದನ್ನ ನಾನು ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಒಂದೊಂದ್ಸರಿ ಡೈರೆಕ್ಟರೇ ನಮ್ಮ ಡ್ಯಾಡಿ ಜೊತೆ ಓಕೆ ಡಿಸ್ಕಸ್ ಇದು ಸಿನಿಮಾ ಸೆಟ್ಗೆಲ್ಲ ಬಂದು ನೋಡಿ ಅಲ್ಲೇ ಸ್ಪಾಟ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಸಿನಿಮಾ ಸೆಟ್ಗೆ ಅಷ್ಟೊಂದು ಬರಲ್ಲ, ಮುಂಚೆ ಬರ್ತಾ ಇದ್ರು. ಓಕೆ ಈಗ ಮನೇಲೆ ಮುಂಚೆ ಸಿನಿಮಾ ಶೂಟ್ಗೆ ಹೋಗಕ್ಕಿಂತ ಮುಂಚೆನೆ ಡಿಸೈಡ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಶೂಟಿಂಗ್ ಟೈಮಲ್ಲಿ ಡಿಸೈಡ್ ಮಾಡೋದು ಸರಿ ಇರಲ್ಲ. ಓಕೆ ಒಂದ್ ಪ್ಲಾನ್ ಆಗ್ಬಿಟ್ಟಿರುತ್ತಲ್ಲ, ಅದೊಂಥರ ಅಬ್ರಪ್ಟ್ ಆಗ್ಬಿಡುತ್ತೆ. ಸೊ ಏನೇ ಮಾಡಿದ್ರು ಶೂಟಿಂಗ್ ಗಿಂತ ಮುಂಚೆನೆ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡಿ. ಸೊ ಅವ್ರು ತುಂಬಾ ಹೆಲ್ಪ್ ಮಾಡ್ತಾನೆ. ಆಮೇಲೆ ನನ್ನ ತಮ್ಮ ಕೂಡ ತುಂಬಾ ಹೆಲ್ಪ್ ಮಾಡ್ತಾನೆ, ಅವನು ತುಂಬಾ ಸಜೆಷನ್ಸ್ ಕೊಡ್ತಾ ಇರ್ತಾನೆ. ಇವಾಗ ಅಣ್ಣ ತಮ್ಮ ಅಂತ ಬಂದಾಗ ಸಣ್ಣ ಹುಡುಗರಿದ್ದಾಗ ಜಗಳ ಆಡ್ತಾ ಇದ್ರ? ಹೌದು, ಸಣ್ಣ ಹುಡುಗರಿದ್ದಾಗ ಜಗಳ ಆಡ್ತೀವಿ. ಬಟ್ ಯಾವ್ದು ಆತರ ಚಿಕ್ಕ ಚಿಕ್ಕ ಜಗಳ ಎಲ್ಲರೂ ಆಡೋ ತರ ದೊಡ್ಡ ದೊಡ್ಡ ಜಗಳನೇ ಇಲ್ಲ. ಅದೇ ಆ ತರ ದೊಡ್ಡ ಜಗಳ ಮಾತ್ ನಿಲ್ಸೋ ತರ ಹೊಡೆದಾಡ್ತಿದ್ವಿ. ಅಂದ್ರೆ ಇದ್ರ ತರ ಅದು ಆಟ ಆಡ್ತಾರಲ್ಲ WWE ಎಲ್ಲ F ಎಲ್ಲ, ಆವಾಗ ಚಿಕ್ಕ ವಯಸ್ಸಲ್ಲಿ ಆಡ್ತೀವಿ. ಆ ತರ ತಮಾಷೆಗೆ ಆಟ ಆಡ್ತಿದ್ವಿ. ಬಟ್ ಹೊಡಿಯೋದು ತುಂಬಾ ಕಮ್ಮಿ. ನೀವಿಬ್ರು ಜಗಳ ಆಡಿ ಅಮ್ಮ ಯಾವತ್ತಾದ್ರೂ ಹೊಡೆದಿರೋದಿದ್ಯಾ? ಹಾ, ಹೊಡೆದಿದ್ದಾರೆ, ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ದಾರೆ. ಬಟ್ ಇವಾಗ ಹೊಡಿಯಲ್ಲ. ಇವಾಗ ಅಂದ್ರೆ ತುಂಬಾ ವರ್ಷ ಆಯ್ತು ಬಿಟ್ಟು. ಯಾರ ಮೇಲೆ ಜಾಸ್ತಿ ಮುದ್ದು, ನಿಮ್ಮೆಲ್ಲ ನಿಮ್ಮ ಬ್ರದರ್ ಮೇಲ? ಇಬ್ರಿಗೂ ಸೇಮ್ ಈಕ್ವಲ್ ಅಂತೀರಾ? ಈಕ್ವಲ್. ಡ್ಯಾಡ್ ಅವರು ಅಷ್ಟೇ, ತುಂಬಾ ಈಕ್ವಲ್ ಇಬ್ರು ಕಂಡ್ರಿ. ನೈಸ್ ನೈಸ್. ಮತ್ತೆ ಕಸಿನ್ಸ್ ಇರ್ತಾ ಇದ್ರು ನಿಮ್ಗೆ? ತುಂಬ ಕುಟುಂಬ ಯಾವಾಗ ವೀಕೆಂಡ್ಸ್ ಯಾವಾಗಲೂ ಜೊತೆ ಇರ್ತಾ ಇದ್ರ? ಇಲ್ಲ ಹೇಗೆ? ಸ್ಕೂಲ್ ಟೈಮಲ್ಲಿ ಅಂತೂ ಸಮ್ಮರ್ ಹಾಲಿಡೇಸ್ ಎಲ್ಲಾ ಕಸಿನ್ಸ್ ಮನೇಲೆ ಇರ್ತಾ ಇದ್ರು. ಓಕೆ, ಕಂಟಿನ್ಯೂಸ್ ಆಗಿ ಮನೇಲೆ ಇರ್ತಾ ಇದ್ರು. ನಮ್ಮ ಮನೇಲಿ ಮನೇಲಿ ಹಳೆ ಮನೇಲಿ ಅಂತೂ ಆಲ್ಮೋಸ್ಟ್ ಒಂದು 30-50 ಜನ ಇರ್ತಾ ಇದ್ವಿ. ಅಂದ್ರೆ ಕೆಲಸ ಮಾಡೋರು, ರಿಲೇಟಿವ್ಸ್, ನಮ್ಮ ಊರಿಂದ ಒಂದೊಂದ್ಸಲಿ ರಿಲೇಟಿವ್ಸ್ ಎಲ್ಲ ಜೊತೆಲೆ ಕೂತ್ಕೊಂಡು ಊಟ ಮಾಡೋದು. ಎಲ್ಲಾ ಕಡೆ ನಮ್ಮ ಮನೆ ಹಿಂದೆಗಡೆ ಒಂದ್ ಚಾಪೆ ಹಾಕ್ಸ್ಕೊಂಡು ಎಲ್ಲಾರು ಕೆಳಗಡೆ ಕೂತ್ಕೊಂಡು ನಿದ್ದೆ ಮಾಡೋ ಎಲ್ಲ ಲೈನ್ ಆಗಿ ಮಲಗ್ತಿದ್ರ? ನಿದ್ದೆ ಮಾಡೋದು ಅದೇ ತರ. ಒಂದಷ್ಟಲ್ಲಿ ರೂಮ್ ಅಲ್ಲಿ ಮಲಗ್ತಾ ಇದ್ರು, ಒಂದಷ್ಟು ಜನ ಹಾಲ್ ಅಲ್ಲಿ ಮಲಗ್ತಾ ಇದ್ರು. ಈಗ ನಮ್ ತಾತ ಎಲ್ಲ ಯಾವಾಗ್ಲೂ ಹಾಲ್ ಅಲ್ಲೇ ಮಲಗೋರು. ಓಕೆ, ನನ್ನ ತಾತ ಅವ್ರ ಜೊತೆ ಇರೋ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಿದೆ. ಹೇಗೆ ಅನಿಸ್ತಿತ್ತು? ನೀವು 1993 ಆಕಸ್ಮಿಕದಲ್ಲೂ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಅದಾದ್ಮೇಲೆ ಅನುರಾಗದ ಅಲೆಗಳಲ್ಲೂ ಕೂಡ ಒಂದು ಸೀನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಅವಾಗ್ಲೇನೆ ನೀವು ಮುಖ ಪರಿಚಯ ಆಗಿದೆ. ಅಪ್ಪಾಜಿ ಅಂತ ಬಂದಾಗ ಅಣ್ಣವ್ರ ಜೊತೆ ಅವ್ರ ಸಿನಿಮಾಗಳು ಟಿವಿನಲ್ಲಿ ನೋಡಿ ಮತ್ತೆ ಅವ್ರ ಜೊತೆ ಮಾತಾಡ್ತಿದ್ದೀರಾ ಅಂದ್ರೆ ಅವಾಗ ಹೇಗೆ ಅನಿಸ್ತಾ ಇತ್ತು ನಿಮ್ಗೆ? ಅದು ಮೋಸ್ಟ್ಲಿ ನಮ್ಗೆ ಅವಾಗ್ಲೇ ತುಂಬಾ ಡಿಫ್ರೆಂಟ್ ಪರ್ಸನಾಲಿಟಿ ತರ ಅನಿಸ್ತಾ ಇತ್ತು. ಓಕೆ, ಅಂದ್ರೆ ಅದೇ ಬೇರೆ ಇದೇ ಬೇರೆ ಅದು ಚಿಕ್ಕ ವಯಸ್ಸಲ್ಲೇ ಗೊತ್ತಾಗ್ತಿತ್ತು ಅಂತ ಅನ್ಸುತ್ತೆ. ಓಕೆ ಓಕೆ. ಆಮೇಲೆ ಅವ್ರ ಜೊತೆ ಯಾವ್ದು ಸಿನಿಮಾ ರಿಲೇಟೆಡ್ ಮಾತಾಡ್ತಿಲ್ಲ ನಾನು ಚಿಕ್ಕ ವಯಸ್ಸೆಲ್ಲ. ಸೊ ಬರೀ ಜಾಸ್ತಿ ಅವ್ರ ಜೊತೆ ಮಾತಾಡ್ತಿದ್ದು ಬದಲು ಅದೇ ನಮ್ ಸ್ಕೂಲ್ ಬಗ್ಗೆ, ಇಲ್ಲ ಊಟದ ಬಗ್ಗೆ, ಇಲ್ಲ ಅವರ ಹಳೆ ನಾಟಕ ಥಿಯೇಟರ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು, ಅವರು ಗಾಜ್ನವ್ರದ್ದು ಅವರ ಒಂದು ಎಕ್ಸ್ಪೀರಿಯನ್ಸ್ಗಳು, ಅದ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಆಮೇಲೆ ಸಿನಿಮಾಗಳು ತುಂಬಾ ನೋಡ್ತಾ ಇದ್ವಿ ಜೊತೆ. ಸಿನಿಮಾಗಳು ಮಾತಾಡ್ತಿರ್ಲಿಲ್ಲ, ಬಟ್ ನೋಡ್ತಾ ಇದ್ವಿ. ಅಂದ್ರೆ ತುಂಬಾನೇ. ಯಾವಾಗ ನಾನೇ ಹೋಗ್ಬಿಟ್ಟು ಅವಾಗ ಇದಿರ್ತಲ್ಲ, ವಿಡಿಯೋ ಪಾರ್ಲರ್ಗಳು ಇರ್ತಾ ಇತ್ತಲ್ಲ, ಸಿಡಿ ತಗೊಂಡು, ಸೊ ಆತರ DVD LCD ಅಂತೆಲ್ಲ ಇರ್ತೈತಿ ದೊಡ್ಡದು. ಸೊ ಅದನ್ನ ಹೋಗಿ ತಗೊಂಡು LD, ಸೊ ಅದನ್ನ ಹೋಗಿ ತಂದು ಜೊತೆಗೆ ನೋಡ್ತಾ ಇದ್ವಿ ಎಲ್ಲಾ ಕಸಿನ್ಸ್, ಹುಡುಗರು, ತಾತಂಗ ಅವ್ರಿಗೆ ಸಿನಿಮಾ ನೋಡಕ್ ಸಖತ್ ಇಷ್ಟ. ಸೊ ಇದು ಈಗ ನೀವು ಕಸಿನ್ಸ್ ಎಲ್ಲ ಸೇರ್ಕೊಂಡು ಮಕ್ಳು ಗಲಾಟೆ ಮಾಡುವಾಗ ಯಾವಾಗಾದ್ರೂ ಗದರ್ತಾ ಇದ್ರ? ಸುಮ್ಮನೆ ಇರೋ ಆ ಥರ ಏನಾದ್ರು? ಇಲ್ಲ, ಅಂದ್ರೆ ಅವ್ರು ನಮ್ಗೆ ಗೊತ್ತಿತ್ತು ಒಂಥರ ಸಬ್ ಕಾನ್ಶಿಯಸ್ಲಿ ಅವ್ರ ಮುಂದೆ ತುಂಬಾ ಗಲಾಟೆ ಮಾಡ್ಬೇಕಂತ ರೆಸ್ಪೆಕ್ಟ್ ಇತ್ತು ತುಂಬಾ. ಸೊ ಮಾಡ್ತಾ ಸೊ ಅವರು ಏನು ಗದಿರ್ತಾ ಇರ್ಲಿಲ್ಲ. ಅವ್ರು ಯಾವಾಗ್ಲೂ ಖುಷಿಯಿಂದಾನೇ ಮಾತಾಡ್ಸೋರು, ತುಂಬಾ ಪ್ರೀತಿಯಿಂದಾನೇ ಎಲ್ಲಾರ ಹತ್ರನು ಹಂಗೆ ಮಾತಾಡ್ಸೋರು. ಮತ್ತೆ ಅಪ್ಪು ಸರ್ ಜೊತೆ ನೀವು ಶೂಟಿಂಗ್ ಇದಕ್ಕೆ ಹೋಗ್ತಾ ಇದ್ದಿರ್ಬೋದು, ಅವ್ರ ಪ್ರಿಪ್ರೇಷನ್ಸ್, ಅವ್ರ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ರೆ ಹೌ ಮಚ್ ಇನ್ಸ್ಪೈರ್ಡ್ ವರ್ ಯು? ಅಂದ್ರೆ ನಾನು ತುಂಬಾ ಕಡೆ ಹೇಳಿದ್ದೀನಿ ಅನ್ಸುತ್ತೆ, ನನ್ನ ಎಷ್ಟೊಂದು ಲೈಕ್ಸ್ ಡಿಸ್ಲೈಕ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಬೈ ಚಿಕ್ಕಪ್ಪನೇ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ತುಂಬ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿರೋದು ನಾನು. ಆಮೇಲೆ ನನಗೆ ಏನಂತಾರೆ, ಆಮೇಲೆ ಅವರ ನನ್ನ ಸಿನಿಮಾ ಬರೋಕ್ಕಿಂತ ಮುಂಚೆ ಅಣ್ಣ ಬಾಂಡ್ ಸಿನಿಮಾ, ಜಾಕಿ ಒಂದು ಸ್ವಲ್ಪ, ಆಮೇಲೆ ಯಾರೇ ಕೂಗಾಡಲಿ ಒಂದು ಸ್ವಲ್ಪ, ಅವ್ರ ಜೊತೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಎವ್ರಿ ಡೇ ಅವ್ರ ಜೊತೆ ಶೂಟಿಂಗ್ ಹೋಗ್ತಾ ಇದ್ದೆ. ಅಲ್ಲಿ ಅವರ ಡಿಸಿಪ್ಲಿನ್ ಆಗಿರ್ಬೋದು, ಅವರ ಸಿನಿಮಾದಲ್ಲಿರೋ ಒಂದು ಲವ್ ಆಗಿರ್ಬೋದು, ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಸೊ ಅದರಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಓಕೆ, ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಪ್ಪು ಸರ್ ಅವ್ರದ್ದು ಒಂದು ಸಿನಿಮಾನ ನಾವು ರೀಮೇಕ್ ಮಾಡೋದು ಮತ್ತೆ ಅಂದ್ರೆ ಯಾವ ಸಿನಿಮಾ ಪಿಕ್ ಮಾಡ್ತೀರಾ? ನಾನ್ ಮಾಡಕ್ಕ? ನೀವು ಮಾಡೋದಕ್ಕೆ
ಅಯ್ಯೋ ಅದ್ ನಂಗೆ ನಮ್ಮ ಮನೆಯವ್ರದ್ದು ಯಾರ್ದು ಮಾಡಕ್ಕೆ ಅದಂದ್ರೆ ಒಂಥರ ಸುಮ್ನೆ ಒಂದು ಭಯ. ಓಕೆ ಆ ತರ ಅಂದ್ರೆ ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಬಿಟ್ ಎಲ್ಲ ಮಾಡಬಹುದು. ಮೂವಿ ಕ್ಲಾಸಿಕ್ಗಳೆಲ್ಲ ಸೊ ಅದನ್ನ ತಿರ್ಗಾ ಮಾಡೋದೇ ಒಂಥರ ಇದು, ಅದು ಸುಮ್ನೆ ನೋಡಿ ಖುಷಿ ಆ ಪಡೋದು. ಮಾಸ್ಟರ್ ಪೀಸ್ ನ ಟಚ್ ಮಾಡೋದೇ ಬೇಡ ಅನ್ನೋ ತರ. ಬಟ್ ನನಗೆ ಮೋಸ್ಟ್ಲಿ ಇದ್ ಮಾಡಕ್ ಇಷ್ಟ ಇರುತ್ತೆ, ಯಾವುದು ಪರಮಾತ್ಮ ತರ ನಿಮಗೆ ಪಕ್ಕ ಸೂಟ್ ಆಗುತ್ತೆ. ಆ ಟೈಪ್ ಅಲ್ಲಿ ಅನ್ಸುತ್ತೆ. ಸೊ ಪರಮಾತ್ಮ ಅಂದಿದ ತಕ್ಷಣ ನನ್ಗೊಂದು ಪ್ರಶ್ನೆ ಕೇಳಲೇಬೇಕು. ನಾನು ಈ ಪ್ರಶ್ನೆನ ತುಂಬಾ ಜನ ಕೇಳ್ತಾನೆ ಇರ್ತೀನಿ. ಇವಾಗ ನಿಮ್ಗೆ ಈ ಕ್ಷಣದಲ್ಲಿ ದೇವ್ರು ಬಂದು ಏನ್ ಬೇಕು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ? ದೇವ್ರು ಬಂದು ಏನ್ ಬೇಕು ನಿನ್ಗೆ ಅಂತ ಕೇಳಿದ್ರೆ ಏನ್ ಕೇಳ್ತೀರಾ? ನಂಗೆ ಏನ್ ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಕ್ಲಾರಿಟಿ ನೀನೇ ಕೊಡು ಅಂತ ಹೇಳ್ತೀನಿ. ಓ ಹೌದು, ಹೌದಲ್ವಾ? ಯಾಕಂದ್ರೆ ನಾವು ಏನೇ ಕೇಳಿದ್ರು ತಪ್ಪಾಗ್ಬಿಡ್ಬೋದು. ನನಗೆ ಬೇಕಿರೋದೇ ಆಗಿರ್ಬೋದು, ನನಗೆ ಬೇಕಿಲ್ದೇ ಇರೋದು ಇರ್ಬೋದು. ಹೌದು, ಅವ್ ಏನೇ ಬೇಕಿದ್ರೇನು ಅದು ಆ ಕ್ಷಣಕ್ಕೆ ಮಾತ್ರ ಬೇಕು. ಅದು ಕ್ಲಾರಿಟಿನೂ ಕೂಡ ಅದನ್ನ ಕೊಟ್ಬಿಟ್ಟು ಹೋಗು ಅಂತ ಹೇಳ್ತೀರಾ? ನೈಸ್ ನೈಸ್. ದೇವ್ರನ್ನ ನಂಬ್ತೀರಾ? ದೇವ್ರನ್ನ ನಂಬ್ತೀನಿ. ಎನಿ ಸ್ಪೆಸಿಫಿಕ್ ಫಾರ್ಮ್ ಅಂತ ಅನ್ಸುತ್ತಾ ನಿಮ್ಗೆ? ಐ ಮೀನ್ ಏನು ಕೆಲಸದಲ್ಲಿ ಅಂತ ಅನ್ಸುತ್ತಾ, ಇಲ್ಲ ವಾಟ್ ಎಕ್ಸಾಕ್ಟ್ಲಿ? ಇಲ್ಲ ಫೇತ್ ಅಲ್ಲ? ಐ ಥಿಂಕ್ ಇನ್ ಎವ್ರಿಥಿಂಗ್ ಲೈಕ್ ನಂಗೆ ಯಾವಾಗ್ಲೂ ಒಂದಿದೆ, ಈಗ ಪ್ರೀತಿ, ದೇವ್ರು, ಆಮೇಲೆ ಆರ್ಟ್ ಅಂತಾರಲ್ಲ, ಸೊ ಅದ್ಯಾವ್ದನ್ನು ಡಿಫೈನ್ ಮಾಡಕ್ಕೆ ಆಗಲ್ಲ. ಸೊ ಇಟ್ ಇಸ್ ಎವ್ರಿಥಿಂಗ್ ಅಂಡ್ ಎವ್ರಿವೇರ್, ಕರೆಕ್ಟ್. ವಾಟ್ ಎವರ್ ಇಟ್ ಇಸ್, ಯು ಕ್ಯಾನ್ ಸಿ ಇಟ್ ಇನ್ ಎನಿಥಿಂಗ್. ಸೊ ಅದನ್ನ ಒಂದೇ ಅಂತ ಇದೇ ಮಾಡಕ್ಕೆ ಡಿಫೈನೇ ಮಾಡಕ್ಕಲ್ಲ. ಅದು ಐ ಥಿಂಕ್ ನಮಗೆ ಆ ಕೆಪಾಸಿಟಿನೇ ಇಲ್ಲ. ಓಕೆ ಓಕೆ. ಅದನ್ನ ಕಂಪ್ಲೀಟ್ ಆಗಿ ಏನದು ಆರ್ಟಿಕ್ಯುಲೇಟ್ ಮಾಡಕ್ಕೆ. ಸೊ ದೇವ್ರನ್ನ ಪ್ರತಿಯೊಂದರಲ್ಲೂ ನಂಬ್ತೀನಿ. ದೇವರಲ್ಲಿ ನಂಬ್ತೀನಿ, ದೇವರಲ್ಲಿ ಕೆಲ್ಸದಲ್ಲಿ ನಂಬ್ತೀನಿ, ನಂಬ್ತೀನಿ. ಸೊ ಎಲ್ಲ ದೇವಸ್ಥಾನಗಳು ಹೋಗ್ತಿರ್ತೀನಿ. ನಂಗೆ ಜಾಸ್ತಿ ಅಂದ್ರೆ ಇದಕ್ಕೆ ಹೋಗ್ತೀನಿ, ನಾನು ಮೈಸೂರಿಗೆ ತುಂಬಾ ಹೋಗ್ತಿರ್ತೀನಿ. ಅದಕ್ಕೆ ನಂಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅವಾಗ ಫ್ಯಾನ್ಸ್ ಗಳು ಕರಿತಿರ್ತಾರೆ, ಹೋಗೋಣ ಅಂತ, ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಅವ್ರ ಜೊತೆ ತುಂಬಾ ಹೋಗ್ತೀನಿ. ಆಮೇಲೆ ಒಂದೊಂದು ಟೆಂಪಲ್ಗಳು ನೋಡಕ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪ್ರಶಾಂತವಾಗಿರ್ತಾನೆ. ಈ ಹಳೇ ಟೆಂಪಲ್ಸ್ಗಳು ತುಂಬಾ ಇಷ್ಟ, ಅದಕ್ಕೆ ಹೋಗ್ತೀನಿ. ಫ್ರೀ ಟೈಮಲ್ಲಿ ಏನ್ ಮಾಡ್ತಾ ಇರ್ತೀರಾ? ಫ್ರೀ ಟೈಮಲ್ಲಿ ಇದೇ ಸ್ಕ್ರಿಪ್ಟ್ ಕೇಳ್ತಾ ಇರ್ತೀನಿ, ಅಥವಾ ಒಂದಷ್ಟು ವರ್ಕೌಟ್ಸ್ ಮಾಡ್ತಿರ್ತೀನಿ. ಫ್ರೆಂಡ್ಸ್ ಜೊತೆ ತುಂಬಾ ಆಚೆ ಹೋಗ್ತೀನಿ, ಟ್ರಾವೆಲ್ ಮಾಡ್ತೀನಿ, ಬುಕ್ ಓದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಬಟ್ ತಿರ್ಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಕಾಡುಗಳಿಗೆ ಹೋಗ್ತೀನಿ ತುಂಬಾ. ಹೌದಾ? ಅದು ಆಕ್ಚುಲಿ ಒನ್ ಆಫ್ ಮೈ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ತುಂಬಾ ಕಾಡುಗಳಿಗೆ ಹೋಗ್ತಿರ್ತೀನಿ. ಲಾಸ್ಟ್ 2 days ಆಗೋ ಕೂಡ ನಾನು ಒಂದು ಕಾಡಲ್ಲಿದ್ದೆ, ಅಲ್ಲಿಂದ ಬಂದೆ. ನಿಮ್ದೊಂದು ಸಾಂಗ್, ಪೆಪೆಗೆ ಒಂದು ಸಾಂಗ್ ಬಂತಲ್ಲ, ಜೇನುಕುರುಬರು ಇಂದ ಒಂದು ಸಾಂಗ್ ತಗೊಂಡಿರಲ್ಲ, ಆ ಸಾಂಗ್ ಆಕ್ಚುಲಿ ನಾನು ಅಲ್ಲಿ ಹೋಗಿ ಅವ್ರ ಹಾಡಿಗಳಿಗೆ ಹೋಗಿ ಅಲ್ಲಿ ಒಂದು ಗ್ರೂಪ್ನ ಮಾತಾಡಿಸಿ ರೆಕಾರ್ಡ್ ಮಾಡ್ತಾ ಇದ್ದೆ. ಅವ್ರು ಹೇಳಿದ್ರು ನನಗೆ ಇದೇ ಒಂದು ಸಾಂಗ್ನ ನಾವು ಪೆಪೆ ಕೊಟ್ಟಿದ್ದೀವಿ ಅಂತ. ಸೊ ಅದು ಒಂದು ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತೆ ಎಕ್ಸ್ಪೆರಿಮೆಂಟ್ ಕೂಡ ನೀವು ಮಾಡಿದ್ರೆ. ಅವ್ರು ಫುಲ್ ಇಡೀ ನಮ್ಮ ಪೆಪೆ ಶೂಟ್ ಮೂವಿ ನೋಡಿದ್ರೆ ಅವ್ರು ಇಡೀ ಶೂಟ್ ಅಲ್ಲಿ ಇದ್ದಾರೆ. ಹೌದು, ಅವರ ಟೀಮ್ ಇಡೀ ಶೂಟ್ ಅಲ್ಲಿ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರ ಅವ್ರು ಸಖತ್ ಕೋಆಪರೇಟ್ ಮಾಡಿ ನಮ್ ಇಡೀ ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ಅಗೇನ್ ನೀವು ಇದನ್ನೆಲ್ಲ ನಂಬ್ತೀರಾ? ಏನಂದ್ರೆ ಯೂನಿವರ್ಸ್ ಕಾನ್ಸ್ಪೈರ್ಸ್, if you have something with the right intention, trying to do something, universe will always support you ಅನ್ನೋದನ್ನ ನಂಬ್ತೀರಾ ನೀವು? It will create some favorable conditions ಅಂತ ಅದೊಂದು ಮ್ಯಾನಿಫೆಸ್ಟ್ ಮಾಡಿದ್ರೆ. ಬಟ್ ಅದೇ ನಂದು ಇನ್ನೊಂದು ಥಿಯರಿ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ನಾವು ಮ್ಯಾನಿಫೆಸ್ಟ್ ಮಾಡೋದು ಬರೀ ನಮ್ಮ ಡಿಸೈರ್ಸ್ ನ. ಸೊ ಓನ್ಲಿ ಡಿಸೈರ್ಸ್, ದೆನ್ ಯು ಕ್ಯಾನ್ ಓನ್ಲಿ ಸಿ ದ ಡಿಸೈರ್ಸ್. ಬಟ್ ಇಫ್ ಯು ಡೋಂಟ್ ಮ್ಯಾನಿಫೆಸ್ಟ್, ಯು ಕ್ಯಾನ್ ಸಿ ದ ಮಿಸ್ಟ್ರಿ ಆಫ್ ದ ವರ್ಲ್ಡ್ ಅಂತ. ಸೊ ಇದು ಟಾವ್ದೊಂದು ಸೇಯಿಂಗ್. ನೈಸ್. ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಅನ್ಕೊಂಡಿದ್ದಾಗುತ್ತೆ, ನಾವು ಅನ್ಕೊಳ್ಳಿಲ್ಲ ಅಂದ್ರೆ ಅನ್ಕೊಳ್ದಿರೋದಾಗುತ್ತೆ ಅಂತ. ಅನ್ಕೊಂಡೆ ಅಂದ್ರೆ ನಿಜವಾದ ಮ್ಯಾಜಿಕ್ ಕಾಣಿಸುತ್ತೆ. ಈ ತರ ಪರ್ಸ್ಪೆಕ್ಟಿವ್ ಇದೆ. ನಾವು ಏನು ಮ್ಯಾನಿಫೆಸ್ಟ್ ಮಾಡೋದು ಬರೀ ಡಿಸೈರ್ಸ್ನೆಲ್ಲ. ನಮ್ಮ ಡಿಸೈರ್ಸ್ ಯಾಕಂದ್ರೆ ಯಾವಾಗ್ಲೂ ಇಟ್ ಈಸ್ ಆಲ್ವೇಸ್ ಇನ್ ದ ಫ್ಯೂಚರ್. ಅಂದ್ರೆ ನಂಗೆ ಇವತ್ತು ಇದು ಬೇಕು ಅಂತ ಇರುತ್ತೆ. ಸೊ ಅಲ್ಲಿ ಸಿಕ್ಕಿದಾಗ ಆ ಡಿಸೈರ್ ಹೊಟ್ಟೋಗ್ಬಿಟ್ಟಿರುತ್ತೆ ಆಕ್ಚುಲಿ ಆಲ್ಮೋಸ್ಟ್. ಸೊ ಅದಕ್ಕೆ ಅದನ್ನ ಆ ಲೈನ್ ನಾನು ತುಂಬಾ ಬಿಲೀವ್ ಮಾಡ್ತಿರ್ತೀನಿ. ಆಮೇಲೆ ಬರೀ ಅದು ನಮ್ಮ ವಾಂಟ್ಸ್, ಡಿಸೈರ್ಸ್ನೇ ನಾವು ಯಾವಾಗ್ಲೂ ಮ್ಯಾನಿಫೆಸ್ಟ್ ಮಾಡೋದು. When you don't manifest something, you might see something else ಅಂತ. That's great. So ನಾನು ಒಂದು ಪರ್ಟಿಕ್ಯುಲರ್ ಥಿಂಗ್ ಅಲ್ಲಿ
ನಾನು ತುಂಬಾ ಫ್ಲೆಕ್ಸಿಬಲ್ ಅನ್ಸುತ್ತೆ, ನನ್ನ ಮೈಂಡ್ ತುಂಬಾ ಫ್ಲೆಕ್ಸಿಬಲ್. Okay. ಸೊ ಈಗ ಪ್ರಿನ್ಸಿಪಲ್ ತುಂಬಾ ಒಂದು ಬಿಲೀಫ್ ಸಿಸ್ಟಮ್ ಯಾವ ತರ ಅಂದ್ರೆ ವೆರಿ ಓಪನ್ ಬಿಲೀಫ್ ಸಿಸ್ಟಮ್. ಸೊ ನಂಗೆ ಗೊತ್ತು ನಂದೊಂದು ನಿಜಾಂಶ ಇದೆ, ನಂದೊಂದು ಟ್ರೂತ್ ಇದೆ, ಬಟ್ ಇನ್ನೊಬ್ರು ಟ್ರೂತ್ನು ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ಅದನ್ನ ಡಿಸ್ಕಾರ್ಡ್ ಮಾಡಲ್ಲ. ನಂದಿನೇ ಒಂದು ಟ್ರೂತ್ ಅಂದ್ರೆ ಬೇರೆ ಎಲ್ಲಾದ್ದು ಫಾಲ್ಸ್ ತರ ಕಾಣಿಸ್ತಾ ಇರುತ್ತೆ. ಓಕೆ ಓಕೆ. ಸೊ ಈ ಟಾಪಿಕ್ ನಾನು ಟಚ್ ಮಾಡಿರೋದಕ್ಕೆ ಇನ್ನೊಂದು ಪ್ರಶ್ನೆ ಇದೆ ನನ್ನ ಹತ್ರ. ಏಕಾಂತದಲ್ಲಿ ಕಾಡುವಂತ ಪ್ರಶ್ನೆಗಳು ಯಾವ ತರ ಪ್ರಶ್ನೆ ಕಾಡುತ್ತೆ ನಿಮ್ಗೆ? ಏಕಾಂತದಲ್ಲ ಒಬ್ರೇ ಇದ್ದೀನಿ ಅಂದಾಗ ಕೆಲವೊಂದು ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇರುತ್ತೆ, ಇಟ್ ಕೀಪ್ಸ್ ಹಾಂಟಿಂಗ್, ಇಲ್ಲ ಏನೋ ರಿಪಿಟೇಟಿವ್ಲಿ ಥಾಟ್ಸ್ ಬರ್ತಿರುತ್ತೆ. ಆ ಥರದಂದ್ರೆ ವಾಟ್ ಯೂಶಲಿ ಏನೋ ರಿಕರ್ಸ್? ಅದೇ ಹೋಲ್ ಥಿಂಗ್ ಇಸ್ ಟು ರೆಡ್ಯೂಸ್ ದೋಸ್ ಥಾಟ್ಸ್ ಅಂತ. ಅಂದ್ರೆ ಎಲ್ಲಾ ತರ ಥಾಟ್ಸ್ ಬರುತ್ತೆ. ವಿನಯ್ ಅವರು ಸ್ಪಿರಿಚುವಲ್ ನಂಗೆ ಅದಕ್ಕೆ ಐ ಡೋಂಟ್ ಲೈಕ್ ಟು ಬ್ರ್ಯಾಂಡ್ ಮೈ ಸೆಲ್ಫ್ ಇನ್ ಟು ಎನಿಥಿಂಗ್ ಲೈಕ್ ಸ್ಪಿರಿಚುವಲ್ ಆರ್ ಇದು ಅದು. ಲೈಕ್ ಯು ಶುಡಂಟ್. ಐ ಥಿಂಕ್ ವರ್ಡ್ಸ್ ಹ್ಯಾವ್ ವೆರಿ, ಅಂದ್ರೆ ಹೆಂಗೆ ಹೇಳ್ತಾರೆ ಅಂದ್ರೆ ಇಟ್ ವಿಲ್ ರೆಸ್ಟ್ರಿಕ್ಟ್ ಯುವರ್ ಥಿಂಕಿಂಗ್ ಸಮ್ಟೈಮ್ಸ್. ಬೌಂಡ್ರಿ ಕ್ರಿಯೇಟ್ ಅದು ಒಂಥರ. ಸೊ ಅದಕ್ಕೆ ನಾನು ಆ ಥರ ಹೇಳಕ್ ಇಷ್ಟ ಇಲ್ಲ. ಬಟ್ ಥಾಟ್ಸ್ ಎಲ್ಲಾ ತರ ಥಾಟ್ಸ್ ಬರುತ್ತೆ. ಯಾವ ತರ ಒಳ್ಳೆ ಸಿನಿಮಾ ಮಾಡೋದಂತ ಥಾಟ್ಸ್ ಬರುತ್ತೆ. ಓಕೆ. ಎಲ್ಲ ಆಚೆ ಹೋಗೋದಂತ ಥಾಟ್ಸ್ ಬರುತ್ತೆ. ಹತ್ತಿದ್ದೀರಾ? ಒಬ್ರೇದಾಗ ಹತ್ತಿದ್ದೀರಾ? ಅಳುನು ಬಂದಿದೆ. ಕೊನೆದಾಗ ತುಂಬಾ ಖುಷಿಯಾಗಿ ಒಬ್ನೇ ಎಂಜಾಯ್ ಕೂಡ ಮಾಡಿದ್ದೀನಿ. ಓಕೆ. ಕೊನೆದಾಗ ಹತ್ತಿದ್ದೆ ಯಾವಾಗ? ಕೊನೆಗಾಗ ಹತ್ತಿದೆ ಆಕ್ಚುಲಿ ಸಡನ್ ಆಗಿ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಹತ್ತಿರ್ತೀನಿ ಅಲ್ಲಿ ಯಾವಾಗಲೂ, ಬಟ್ ಈಗ ಸಡನ್ ಆಗಿ ಅದು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಮೇ ಬಿ ಒಂದು ಪ್ರಶ್ನೆ ನಾನು ಇದನ್ನ ಮತ್ತೆ ಒಂದು ಅಡ್ವೈಸ್ ನಿಮ್ಮಿಂದ ತಗೊಳ್ಳೇಬೇಕಿದೆ. ಯೂತ್ ನೋಡಿರ್ತೀರಾ ನೀವು, ಅದು ಒಂದು ಕೈ ಕಟ್ ಮಾಡ್ಕೊಂಡಿದ್ದ ಇನ್ಸಿಡೆಂಟ್ ಕೂಡ ನೀವು ಹೇಳಿದ್ರೆ. ಸೊ ಇವಾಗ ಈ ಒಂದು ಜನ್ರೇಷನ್ನ ನೋಡಿದ್ರೆ ವಾಟ್ ಅಡ್ವೈಸ್ ಡೂ ಯು ಗಿವ್ ದೆಮ್, ವೆದರ್ ದೇ ಆರ್ ಟ್ರೈನ್ ಟು ಗೆಟ್ ಇನ್ ಟು ಫಿಲ್ಮ್ ಮೇಕಿಂಗ್ ಇರ್ಬೋದು, ಇಲ್ಲ ಇನ್ ಟು ಎನಿ ಪ್ರೊಫೆಷನ್, ಒನ್ ಸಜೆಷನ್ ಆರ್ ಒನ್ ಅಡ್ವೈಸ್ ಇಫ್ ಯು ವಾಂಟ್ ಟು ಗಿವ್ ಅಂದ್ರೆ ಏನು ಹೇಳ್ತೀರಾ? ಮೊದಲು ಅಂದ್ರೆ ಐ ಥಿಂಕ್ ಫಸ್ಟ್ ಯು ಶುಡ್ ಬಿ ಹ್ಯಾಪಿ ಟು ಮೇಕ್ ಎನಿ ಒನ್ ಎಲ್ಸ್ ಹ್ಯಾಪಿ. ಆಮೇಲೆ ನಿಮ್ಮನ್ನ ನೀವು ತುಂಬಾ ಟ್ರಸ್ಟ್ ಮಾಡ್ಕೊಳ್ಬೇಕು. ಓಕೆ. ಸೊ ಇನ್ ದ ಎಂಡ್ ವಾಟ್ ಎವರ್ ಲೈಕ್ ಯು ಹ್ಯಾವ್ ಎವ್ರಿಬಡಿ, ಬಟ್ ದ ಪರ್ಸನ್ ಹೂ ಇಸ್ ಆಲ್ವೇಸ್ ವಿತ್ ಯು ಇಸ್ ಯು. ಕರೆಕ್ಟ್. ಸೊ ನಿಮ್ಮನ್ನ ಫಸ್ಟ್ ಖುಷಿಯಾಗಿಟ್ಟು ನಿಮ್ಮನ್ನ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತೀರಾ? ಕರೆಕ್ಟ್. ಬೇರೆ ಸಿನಿಮಾಗಳು ಅಂತ ನೋಡಿದ್ರೆ ಇವಾಗ ಸರೌಂಡಿಂಗ್ ಅಲ್ಲಿ ನೀವು ನೋಡ್ತಾ ಇದ್ದಾಗ ತುಂಬಾ ಅಡ್ಮೈರ್ ಮಾಡ್ಕೊಳ್ಳುವಂಥದ್ದು ಇಲ್ಲ ತುಂಬಾ ಇಷ್ಟಪಡುವಂತ ಹೀರೋ ಇಲ್ಲ ಸಿನಿಮಾ ಯಾವುದು ನಿಮ್ದು ರೀಸೆಂಟ್ಲಿ? ಯಾವುದು? ನಂಗೆ ರಕ್ಷಿತ್ ಶೆಟ್ಟಿ ಅವ್ರು ತುಂಬಾ ಇಷ್ಟ ಮೊದ್ಲಿಂದಾನು. ಅವ್ರ ಸಿನಿಮಾ, ಅವ್ರು ಮಾಡೋ ಸಿನಿಮಾ, ಆಮೇಲೆ ಅವ್ರದ್ದು ಬೇರೆ ಬೇರೆ ತರ ಸಿನಿಮಾ, ಆಮೇಲೆ ಅವ್ರು ಮಾಡೋ ಆ ಕ್ವಾಲಿಟಿ, ಅವ್ರು ಹಾಕೋ ಒಂದು ಎಫರ್ಟ್ ಒಂದು ಸಿನಿಮಾದ ಮೇಲೆ, ಅದು ನನಗೆ ತುಂಬಾ ಇಷ್ಟ. ನಮ್ ವಿಜಯ್ ಸರ್ ತುಂಬಾ ಇಷ್ಟ, ವಿಜಯ್ ಅವರು, ಅವ್ರ ಸಿನಿಮಾಗಳು ತುಂಬಾ ಇಷ್ಟ. ಅದೊಂದು ಬೇರೆ ಕಲ್ಚರ್ನೇ ಇದ್ ಮಾಡುತ್ತೆ, ಅದು ತೋರಿಸುತ್ತೆ ನಮ್ಗೆ. ಅದು ನನಗೆ ತುಂಬಾ. ಆಮೇಲೆ ಈಗ ಬೇರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಲ್ಲ, ಸೊ ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅವ್ರ ಸಿನಿಮಾಗಳು ತುಂಬಾ ಖುಷಿ ಆಗುತ್ತೆ. ಈಗ ನಿಮ್ ಸಾಂಗ್ ಟಿವಿಲಿ ಬರ್ತಾ ಇದೆ ಅಂದ್ರೆ ಮನೇಲಿ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ನಂಗೆ ಆಗಲ್ಲ. ಫಸ್ಟ್ ಚೇಂಜ್ ಮಾಡ್ಬಿಡ್ತೀನಿ. ಈಗ ನಾವು ಒಂದ್ಸರಿ ಫ್ರೆಂಡ್ಸ್ ಜೊತೆ ಕೂತಿದ್ದಾಗ ಇಲ್ಲ ನಿನ್ ಸಾಂಗ್ ಹಾಕೋಣ ಅಂದಾಗ ಇಲ್ಲ ದಯವಿಟ್ಟು ಹಾಕ್ಬಿಡಿ ಅಂತ ಹೇಳ್ತೀನಿ. ಒಂಥರ ಮುಜುಗರ ಅಂತಾನ ಇಲ್ಲ ಐ ಕುಡ್ ಹ್ಯಾವ್ ಡನ್ ಬೆಟರ್ ಅನ್ನೋ ತರ? ಆಬ್ವಿಯಸ್ಲಿ ಒಂದ್ಸರಿ ನೋಡಿದ್ರೆ ಐ ಕುಡ್ ಹ್ಯಾವ್ ಡನ್ ಬೆಟರ್ ಅಂತ ಅನ್ಸುತ್ತೆ, ಯಾವಾಗ್ಲೂ ಅನ್ಸುತ್ತೆ. ಕಂಪ್ಲೀಟ್ ಆಗಿರಲ್ಲ, ಎಲ್ಲೋ ಒಂದ್ ಸೆಕೆಂಡ್ ಏನೋ ಸೂಪರ್ ಚೆನ್ನಾಗಿದೆ ಅಂತ ಅನ್ಸ್ಬೋದು, ಬಟ್ ಓವರ್ ಆಲ್ ನಿಮ್ಗೆ ಯಾವಾಗ್ಲೂ ಯು ಕ್ಯಾನ್ ಡೂ ಬೆಟರ್ ಅಂತ ಅನ್ಸ್ತಾ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೆ ನಂಗೆ ಒಂಥರ ಮುಜುಗರ ಆಗುತ್ತೆ. ನಾವಿನ್ನು ಏನ್ ನಾವ್ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕಮಿಂಗ್ ಇಯರ್ಸ್ ಅಲ್ಲಿ? ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಸುಮ್ಮನೆ ಬಂದು ಸಿನಿಮಾ ಖುಷಿಯಾಗಿ ನೋಡಿ ಇಷ್ಟ. ಅಲ್ಲ, ಆಸ್ ಅನ್ ಆಕ್ಟರ್ ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ, ಮತ್ತೆ ಆಲ್ರೆಡಿ ಪ್ರೂವ್ ಮಾಡಕ್ಕಂದ್ರೆ ಆಕ್ಟಿಂಗು ಅಷ್ಟೇ ಅಲ್ಲ, ಅದು ನೆವರ್ ಎಂಡಿಂಗ್. ಇದು ಹೇಳಕ್ಕೆ ಆಗಲ್ಲ, ಅದು ಕಲಿತಾನೆ ಇರಬೇಕು, ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರ್ಬೇಕು. ಅಲ್ಲಿ ಆಕ್ಟಿಂಗು ಅಷ್ಟೇ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಆಮೇಲೆ ನೀವು ಲೈಫಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾನು ಆಕ್ಟಿಂಗ್ ಅಲ್ಲಿ ಮೋಲ್ಡ್ ಆಗ್ತೀವಿ. ಅಂದ್ರೆ ಆಕ್ಟಿಂಗು ತುಂಬಾ ಸೈಕಲಾಜಿಕಲ್ ಅಲ್ಲ, ಸೊ ನಿಮ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ದೊಡ್ಡ ಎಕ್ಸ್ಪೀರಿಯನ್ಸ್ ಆದಾಗ ಅದರಿಂದ ನಿಮ್ಮ ಎಮೋಷನ್ಸ್ ಬೇರೆ ತರ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದು ನಿಮ್ಗೆ ಆಕ್ಟಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಆಕ್ಟಿಂಗ್
ಏಜ್ ಆಗ್ತಾ ಆಗ್ತಿದೆ, ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಇಟ್ ಬಿಕಮ್ ಬೆಟರ್ ಬೆಟರ್ ಅಂತ ಅನ್ಸುತ್ತೆ. ಸೊ ಈ ಒಂದು ಪ್ರಶ್ನೆ ಫ್ಯೂಚರ್ ಫಿಲ್ಮ್ ಮೇಕರ್ಸು ಮತ್ತು ಯಾರ್ಯಾರು ಡಿರೆಕ್ಟರ್ ಆಗಬೇಕು, ಕತೆ ಹೇಳಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಯೋಚನೆ ಮಾಡ್ತಿರೋರಿಗೆ ವಿನಯ್ ಸರ್ ಕಡೆಯಿಂದ ಸಿಗುತ್ತೆ ಉತ್ತರ. ನೆಕ್ಸ್ಟ್ ಯಾರಾದ್ರೂ ಕತೆ ಹೇಳಕ್ ಬರಬೇಕು, ಇಲ್ಲ ಒಂದು ಕತೆ ಮಾಡಬೇಕು ಅಂತ ಅನ್ಕೊಳ್ತಿದ್ರೆ ಯಾವ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನೀವು ಒಪ್ಕೊಳ್ತೀರಾ? ಅಂದ್ರೆ ಒಬ್ರಿಗೆ ಕತೆ ಮಾಡೋ ಇಂಟೆನ್ಷನ್ ಹೇಗಿರ್ಬೇಕು ಅಂದ್ರೆ, ಈ ಕತೆನ ನಾನೊಂದು 1000 ಜನಕ್ಕೆ ಹೇಳ್ಬೇಕು. ಅಂದ್ರೆ ಈ ಕತೆನ ಈಗ ಸಿನಿಮಾ ಮಾಡ್ಬೇಕು ಅಂತ ಕತೆ ಮಾಡಬಾರ್ದು, ಇಲ್ಲ ಈ ಆಕ್ಟರ್ಗೆ ಈ ಆಕ್ಟರ್ ಅಂದ್ರೆ ನನ್ಗೆ ಈಗ ವಿನಯ್ಗೆ ಕತೆ ಮಾಡ್ಬೇಕು ಅಂತ ಕತೆ ಮಾಡಬಾರ್ದು. ಓಕೆ, ನಿಮ್ಗೆ ಒಂದು ಕತೆ ಅನ್ಸ್ಬೇಕು, ಈ ಕತೆನ 1000 ಜನ ಕೇಳ್ಬೇಕು. ಆ ಕೇಳಿ ಕಥೆಯಿಂದ ಅವರು ಖುಷಿ ಪಡ್ತಾರೆ. ಆಮೇಲೆ ಈ ಕಥೆನ ಸಿನಿಮಾ ಮೂಲಕ ಅಲ್ಲ, ಸುಮ್ನೆ ಒಬ್ರಿಗೆ ಹೇಳಿದ್ರೇನು ಅವ್ರು ಖುಷಿಯಿಂದ ಕೇಳ್ಬೇಕು. ಆ ತರ ಒಂದು ಕತೆ, ಅದರ ಇಂಟೆನ್ಷನ್ ತುಂಬಾ ಚೆನ್ನಾಗಿರ್ಬೇಕು ಅವ್ರು ಮಾಡಿರೋ ಕತೆ. ಅದಕ್ಕೊಂದು ಆ ಕತೆ ಸ್ಟಾರ್ಟ್ ಆಗೋದಕ್ಕೆ ಒಂದು ರೂಟ್, ಒಂದು ಕಾಸ್ ಇರ್ಬೇಕು. ಒಂದು ಮೋಟಿವ್ ಇರ್ಬೇಕು, ಒಂದು ಒಳ್ಳೆ ಮೋಟಿವ್ ಇರ್ಬೇಕು. ಆಮೇಲೆ ಕತೆ ಹಂತದಲ್ಲೂ ಅಂದ್ರೆ ಈಗ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ, ಒಂದು ಸ್ಟಾರ್ಟ್ ಪಾಯಿಂಟ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲೂ ಎವ್ರಿ ಸೀನ್ಗೆ ಇನ್ನೊಂದು ಸೀನ್ಗೆ ಮೋಟಿವ್ ಇರಬೇಕು, ಕನೆಕ್ಷನ್ ಇರಬೇಕು, ತುಂಬಾ ಚೆನ್ನಾಗಿ ಬರ್ದಿರ್ಬೇಕು. ಬಟ್ ಸೊ ಈ ತರ ಫುಲ್ ವೇಗಾಗಿ ಹೇಳ್ಬೋದು, ಯಾಕಂದ್ರೆ ನಂಗೆ ಈ ತರಾನೇ ಕತೆ ಬೇಕು ಅಂತಿಲ್ಲ. ಲೈಕ್ ಅದ ಒಂದು any dream character in your mind? Like that I don't have any dream character, but I would like to do at someday one historical character. Oh, nice. ಯಾವ ಪಾತ್ರ ನಿಮ್ಗೆ ಈಗ ಇಫ್ ಯು ಲುಕ್ ಬ್ಯಾಕ್ ಅಟ್ ಹಿಸ್ಟ್ರಿ, ದೇ ಆರ್ ವೇರಿಯಸ್ ಡೈನಾಸ್ಟೀಸ್, ಎಷ್ಟೊಂದು ರಾಜನ ಮನೆತನಗಳು ಬಂದು ಆಳ್ಬಿಟ್ಟು ಹೋಗಿದ್ದಾರೆ, ಎಷ್ಟೊಂದು ಹೆಸರುಗಳು ನಮ್ಮ ತಲೆಯಲ್ಲಿ ಇವೆ. ಆ ಥರದ್ದು ಒಂದು ಹೆಸರು ಹೇಳ್ಬೇಕಾದ್ರೆ ಯಾರೋ ಒಬ್ಬ ಚಕ್ರವರ್ತಿದು ಮತ್ತೆ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂದ್ರೆ ಹೂ ಇಸ್ ದಾಟ್? ಅದು ಎಲ್ಲ ನಮ್ಮ ತಾತ ಪ್ಲೇ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲದು ತುಂಬಾ ಪ್ಲೇ ಮಾಡ್ಬಿಟ್ಟಿದ್ದಾರೆ. ಬಟ್ ನನಗೆ ನಾವು ಯಾವಾಗಲೂ ರಾಜರ ಪರ್ಸ್ಪೆಕ್ಟಿವ್ ಅಲ್ಲಿ ಇಡೀ ಹಿಸ್ಟ್ರಿನ ನೋಡ್ತೀವಿ. ನಂಗೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲೂ ನೋಡಕ್ಕೆ ಇಷ್ಟ. ಬೇರೆ ವೀರರು ಇರ್ತಾರೆ, ಅದನ್ನ ನೋಡಕ್ಕೆ, ಅದನ್ನ ಮಾಡಕ್ಕೆ. ವೆರಿ ನೈಸ್. ಏನೇನು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ನೀವು ಫ್ರೀಕ್ವೆಂಟ್ಲಿ ಫೋನಲ್ಲಿ? ಫೋನಲ್ಲಿ ಅದೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ. ಓಕೆ, ನಿಮ್ದು ಇನ್ಸ್ಟಾಗ್ರಾಮ್ ನೀವೇ ಹ್ಯಾಂಡಲ್ ಮಾಡ್ತೀರಾ? GPT ಯೂಸ್ ಮಾಡ್ತೀನಿ ಅಲ್ಲಿ ಇಲ್ಲಿ. ಓಕೆ, ನಾನು ಇನ್ಸ್ಟಾಗ್ರಾಮ್ ನಾನೇ ಹ್ಯಾಂಡಲ್ ಮಾಡಿದ್ದೆ, ಏನು ಮಾಡೋದಿಲ್ಲ, ಬರೀ ಏನೋ ರಿಲೀಸ್ ಟೈಮಲ್ಲಿ ತುಂಬಾ ಪೋಸ್ಟ್ ಮಾಡ್ತೀನಿ. ಬಟ್ ಇವಾಗ ಒಂದ್ ಸ್ವಲ್ಪ ಬೇರೆನೂ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಆಫ್ಟರ್ ರಿಲೀಸ್. ವೇಟ್ ಮಾಡ್ತಿರ್ತೀನಿ, ನೀವೇನಾದ್ರೂ ಡೈಲಿ ಲೈಫ್ ಸ್ಟೈಲ್ ನೀವು ಹಾಕ್ಬೇಕು ಅವಾಗ ಫೋಟೋಸು. ಅದೊಂಥರ ಹ್ಯಾಬಿಟ್ ಆಗ್ಬಿಟ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನಾರು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಏನಾರು ಮಾಡ್ಬೇಕು, ಅದು ಪ್ಲಾನ್ ಮಾಡ್ಬೇಕು, ಏನ್ ಮಾಡೋದು, ಹಿಂಗ್ ಮಾಡ್ಬೇಕು ಅಂತ. ಫೀಮೇಲ್ ಫ್ಯಾನ್ಸ್ ಯಾವ ತರ ಅಪ್ರೋಚ್ ಮಾಡ್ತಾರೆ ನಿಮ್ಗೆ? ಬ್ಯಾಚುಲರ್ ಬೇರೆ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನೀವು. ಫೀಮೇಲ್ ಫ್ಯಾನ್ಸ್ ಯಾವ ತರ ಅಪ್ರೋಚ್ ಮಾಡ್ತಾರೆ? ಯಾವ್ದಾದ್ರು ಪ್ರಪೋಸಲ್ಸ್ ಬರುವಂತದ್ದು ಇರ್ಬೋದು, ಇಲ್ಲ ಐ ಮೀನ್ ಎನಿಥಿಂಗ್, ಹೌ ಡು ದೇ ಅಪ್ರೋಚ್ ಯು? ಈಗ ಮೆಸೇಜಸ್ ಮಾಡೋದಿರ್ಬೋದು, ಈಗ ಲೆಟರ್ಸ್ಗಳು, ಈ ತರ ಏನಾದ್ರು ಬರುತ್ತಾ ನಿಮ್ಗೆ? ಮೆಸೇಜಸ್ ಅಂದ್ರೆ ತುಂಬಾ ಚೆನ್ನಾಗಿ ಕಳಿಸ್ತಾರೆ. ಅಂದ್ರೆ ಸರ್ ತುಂಬಾ ಇಷ್ಟ, ಆ ತರ ಮೆಸೇಜಸ್ಗಳು ಕಳಿಸ್ತಾರೆ. ನಿಮ್ ಜೊತೆ ಒಂದ್ಸಲಿ ಮಾತಾಡ್ಬೇಕು, ಇಲ್ಲ ಯಾವಾಗಾರು ಸಿಕ್ಕಿ ಒಂದ್ಸಲಿ, ಆ ತರ ಮೆಸೇಜಸ್. ನಿಮ್ಮ ಕನಸಿನ ಹುಡುಗಿ ಹೆಂಗಿರ್ಬೇಕು ಅಂತ ನಿಮ್ಮ ಹೇಳಿದ್ನಲ್ಲ ಇಷ್ಟೊತ್ತಿಗೆ, ಆ ಕನಸುಗಳಿಲ್ಲ, ಏನೋ ಈ ತರ ಹಿಂಗೆ ಇರ್ಬೇಕು ಅನ್ನೋದಿಲ್ಲ, ಆ ತರ ಏನಿಲ್ಲ. ಸೊ ಒಟ್ನಲ್ಲಿ ವಿನಯ್ ಅವರು ಅವೈಲೇಬಲ್ ಇದ್ದಾರೆ to probably get into a new relationship? No, not ಹೆಂಗೆ, ಹೌ ಡಿಫ್ರೆಂಟ್ ಡಿಡ್ ಯು ಫೀಲ್ ಅಬೌಟ್ ಆ ಕಾನ್ವರ್ಸೇಷನ್? ನೀವು ಎಷ್ಟೊಂದು ಇಂಟರ್ವ್ಯೂಸ್ ನಾನು ಎವ್ರಿಡೇ ನೋಡ್ತಾನೆ ಇದ್ದೀನಿ, ಎಸ್ಪೆಷಲಿ ಈ ಒಂದು ರಿಲೀಸ್ ಮೂಮೆಂಟ್ಗಳಲ್ಲಂತೂ ತುಂಬಾ ಇಂಟರ್ವ್ಯೂಸ್ಗಳನ್ನ ಅಟೆಂಡ್ ಮಾಡ್ತಿರ್ತೀರ. ತುಂಬ ಇನ್ಫ್ಲೂಯೆನ್ಸರ್ಸ್ಗಳು ಬಂದಿರ್ತಾರೆ, ಅವ್ರವ್ರದ್ದು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ನೀವೆಲ್ಲನೂ ಮಾಡಿದಾಗ ನಾನು ಬೆಳಗ್ಗೆನೂ ಈ ಥಾಟ್ ತಲೆಯಲ್ಲಿತ್ತು. ನಮಗಿಂತ ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ ಇವಾಗ, ಯಾಕಂದರೆ ಹಿ ವುಡ್ ಹ್ಯಾವ್ ಸೀನ್ ಮಲ್ಟಿಪಲ್ ಕ್ರಿಯೇಟರ್ಸ್ ಆ್ಯಂಡ್ ಹಿ ನೋಸ್ ವಾಟ್ ಈಸ್ ಹಿಸ್ ನೆಕ್ಸ್ಟ್ ಮೂವ್, ಏನು ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ ಸ್ಟಿಲ್ ವಿಲ್ ಬಿ ಡೂಯಿಂಗ್ ಇಟ್ ಬಿಕಾಸ್ ಹಿ ಡಸಂಟ್ ವಾಂಟ್ ಟು ಡಿಸಪಾಯಿಂಟ್ ಎನಿ ಒನ್ ಅನ್ನೋದು ನಾನು ಅಂದ್ಕೊಂಡೆ ಬೆಳಗ್ಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಇಂಟರ್ವ್ಯೂ ನಾವು ಮಾತಾಡ್ತೀವಿ? ಚೆನ್ನಾಗಿ ಅನಿಸ್ತು. ಈಗ ಇಂಟರ್ವ್ಯೂಲಿ ನೀವೊಂದು ಬೇಸ್ ಪ್ರಿಪೇರ್ ಮಾಡಿರ್ತಾರಲ್ಲ, ಸೊ ಕ್ವೆಶ್ಚನ್ಸ್ ಯಾವಾಗಲೂ ತುಂಬಾ ಒಥೆಂಟಿಕ್ ಯಾವಾಗ ಆಗೋದು ಅಂತ, ಅದೊಂದು ಚೂರು ಡಿವೇಟ್ ಆಗಿ ಒಂದು ಕ್ವೆಶ್ಚನ್ ನಿಮ್ ಜರ್ನಿಯಲ್ಲಿ ಸಡನ್ ಆಗಿ ಬರುತ್ತೆ ನಿಮ್ ತಲೆಗೆ ಒಂದು ಕ್ವೆಶ್ಚನ್, ಅದು ಕೇಳಿದಾಗ ಅದು ತುಂಬಾ ರಿಯಲ್ ಅನ್ಸುತ್ತೆ. ಸೊ ಆ ತರ ಒಂದಷ್ಟು ಕ್ವೆಶ್ಚನ್ಸ್ ಬಂತು ಅಂತ ಅನ್ಸುತ್ತೆ ಇಂಟರ್ವ್ಯೂಲಿ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಒಂದ್ ಕಡೆ ಕೂತ್ಕೊಂಡು ಡ್ರೈವಲ್ಲಿ ಹೋಗ್ತಾ ಕೇಳೋ, ಯಾಕಂದ್ರೆ ನಿಮ್ಗೊಂದಷ್ಟು ಪಾಸಸ್ ಇರುತ್ತೆ.
ಸೊ ಅವಾಗ ನೀವು ಯೋಚನೆ ಮಾಡ್ಬೋದು ಏನೋ ಒಳ್ಳೆ ಪ್ರಶ್ನೆ ಕೇಳಕ್ಕೆ, ನಾನು ಒಂದು ಒಳ್ಳೆ ಆನ್ಸರ್ ಕೊಡಕ್ಕೆ. ಚೆನ್ನಾಗಿದೆ. ನನಗಂತೂ ತುಂಬಾ ಪರ್ಸ್ನಲಿ ಲೈಕ್ ಇಟ್ ವೆರಿ ಮಚ್. ಒಂದು ತುಂಬ ಇನ್ಸ್ಪೈರ್ ಕೂಡ ಆಗಿದ್ದೀನಿ ನಿಮ್ಮ ಜರ್ನಿ. ಮತ್ತು ನನಗೆ ಅನ್ನಿಸ್ಲೇ ಇಲ್ಲ ಒಬ್ಬ ಸ್ಟಾರ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ. ಇಟ್ಸ್ ಲೈಕ್ ವೆರಿ ಜನರಲ್ ಕಾನ್ವರ್ಸೇಷನ್. ನಾನು ಯಾರಾದ್ರೂ ನನ್ನ ಫ್ರೆಂಡ್ಸ್ಗಳ ಜೊತೆ ಹಿಂಗೆ ಹೋಗ್ತಾ ಇದ್ದಾಗ, ಟ್ರಾವೆಲ್ ಮಾಡ್ತಾ ಇದ್ದಾಗ ನಾವು ಹಿಂಗೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಕ್ವಶನ್ಸ್ ಕೇಳ್ತಿರ್ತೀವಿ. ಹೌದು, ಹಾಗೆ ಅನಿಸ್ತು ನನಗೆ. ಎಕ್ಸಾಕ್ಟ್ಲಿ ದಟ್ ಇಸ್ ವಾಟ್ ಐ ಫೆಲ್ಟ್. ಥ್ಯಾಂಕ್ ಯು ಸೊ ಮಚ್. ನೀವೇನು ಅನ್ಕೊಂಡಿದ್ದೀರಾ ಅದೇ ಥರ ಪ್ರಾಜೆಕ್ಟ್ಸ್ಗಳು ಸಿಗಲಿ, ಮತ್ತು ಎಲ್ಲದರಲ್ಲೂ ಸೂಪರ್ ಡೂಪರ್ ಸಕ್ಸಸ್ ಸಿಗಲಿ. ಏನೇನು ಅನ್ಕೊಂಡಿದ್ದೀರಾ ಎಲ್ಲ ಮಾಡಿ, ಮತ್ತೆ ಏನು ವಾಪಸ್ ಕೊಡಬೇಕು ಅನ್ಕೊಂಡಿದ್ದೀರಾ ಸೊಸೈಟಿಗೆ ಅದೆಲ್ಲ ಕೊಡೋ ಥರ ಆಗಲಿ. ಐ ವಿಶ್ ಫಾರ್ ದ್ಯಾಟ್. ಅದೆಲ್ಲ ಆಗಲಿ ಅಂತ. ಮುಂಚೆ ತುಂಬ ಸಫಾರಿಗೆಲ್ಲ ಹೋಗ್ಬೇಕಂದ್ರೆ ಎಲ್ಲ ಹಕ್ಕಿಗಳ ಹೆಸರು ಗೊತ್ತಾಗಿರ್ತಾ ಇತ್ತು, ಯಾಕಂದ್ರೆ ಅವ್ರ ಜೊತೆ ಮಾತಾಡಿ ನೋಡಿ ಈಗ ಸಡನ್ ಆಗಿ ಒಂದಷ್ಟು ಗ್ಯಾಪ್ ಆದ್ಮೇಲೆ ಇನ್ನೊಂದಷ್ಟು ಸ್ವಲ್ಪ ಜ್ಞಾಪಕ ಇದೆ, ಬಟ್ ಡೀಟೇಲ್ ಆಗಿ ಎಲ್ಲ ಹೆಸರುಗಳು ಮರ್ತೋಗ್ಬಿಟ್ಟಿದೆ. ಅಲ್ಲಿ ರೀಸೆಂಟ್ ಆಗಿ ಬೇರೆ ಸಫಾರಿ ಕೂಡ ಬ್ಯಾನ್ ಮಾಡಿದ್ರಲ್ಲ, ಅದಾದ್ಮೇಲೆ ನಂಗೂ ಅನ್ಸುತ್ತೆ ಆಕ್ಚುಲಿ ಪಾಪ ಒಂದಷ್ಟು ಬ್ರೇಕ್ ಕೊಡ್ಬೇಕು ಪ್ರಾಣಿಗಳಿಗೂ ಕೂಡ. ಯಾವ ಪ್ರಾಣಿ ತುಂಬಾ ಇಷ್ಟ ನಿಮ್ಗೆ? ಯಾವ ಪ್ರಾಣಿ ಇಷ್ಟ? ಯಾವ ಪ್ರಾಣಿ ಇಷ್ಟ? ನಂಗೆ ಆನೆ ತುಂಬಾ ಇಷ್ಟ, ಆಮೇಲೆ ಡೋಲ್ಸ್, ವೈಲ್ಡ್ ಡಾಗ್. ಓಕೆ ಓಕೆ. ವೈಲ್ಡ್ ಡಾಗ್ಸ್, ಆನೆ ಎರಡು ತುಂಬಾ ಇಷ್ಟ. ಇದು ಮನೆಯಲ್ಲಿ ಏನಾದ್ರು ಪೆಟ್ ಇದೆಯಾ ನಿಮ್ಮ ಹತ್ರ? ಮನೇಲಿದೆ, ಮನೆಯಲ್ಲಿ ನಾಯಿಗಳು 3 ಇದೆ. ನೈಸ್. ಏನ್ ಹೆಸರು ಅದು? ಝೂಕ್, ಆರ್ಎಕ್ಸ್, ಜಾವಾ. ಎಲ್ಲ ಬೈಕ್ ಹೆಸರು ಇಟ್ಟಿದ್ದೀರಾ? ಆರ್ಎಕ್ಸ್ ನನ್ನ ತಮ್ಮ ಇಟ್ಟಿರೋದು ಹೆಸರುಗಳು, ಆರ್ಎಕ್ಸ್ ಅಂಡ್ ಜಾವಾ ಅಂತ. 3 ನಾಯಿಗಳಿದೆ. ನಿಮ್ಮ ಹತ್ರ ಯಾವ್ಯಾವ ಬೈಕ್ಗಳಿದೆ? ಯಾವ್ದು ಇಷ್ಟ ನಿಮ್ಗೆ? ಬೈಕ್ಸಾ, ಕಾರ್ಸಾ? ಬೈಕ್ ಬರೀ ಶೂಟಿಂಗ್ ಓಡಿಸ್ತೀನಿ, ನಾರ್ಮಲ್ ಆಗಿ ಬೈಕ್ ಅಷ್ಟು ಓಡಿಸಲ್ಲ. ಗಾಡಿ ಓಡಿಸ್ತೀನಿ, ಗಾಡಿ ತುಂಬಾ ಓಡಿಸ್ತೀನಿ. ಎಲ್ಲ ಕಡೆ ಓಡಿಸಕ್ ಗಾಡಿ ನೀವೇ ಡ್ರೈವ್ ಮಾಡ್ತೀರಾ? ಹೌದು. ನೈಸ್. ಶೂಟಿಂಗ್ ಇದ್ರೆ ಮಾತ್ರ ಯಾರು ಜೊತೆಗೆ ಬರ್ತಾರೆ, ಶೂಟಿಂಗ್ ಇಲ್ಲ ಅಂದ್ರೆ ಎಲ್ಲಾ ಕಡೆ ನಾನೇ ಒಬ್ಬನೇ ಡ್ರೈವ್ ಮಾಡ್ತೀನಿ. ಸುಮ್ಮನೆ ಈಗ ಇಲ್ಲ ನಾನು ಹೋಗ್ಬೇಕು ಹೊರಗಡೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಜಾಗ ಇದೆಯಾ ಪದೇ ಹೋಗುವಂಥದ್ದು? ಪದೇ ಹೋಗುವಂಥದ್ದು ಚಾಮುಂಡಿ ಬೆಟ್ಟ ಅಂತ ಹೇಳಿದ್ರೆ ಒಂದು ಆ ತರ. ಮೈಸೂರು ತುಂಬಾ ಮೈಸೂರಿಗೆ ಹೋಗ್ತೀನಿ. ಓಕೆ. ಮೈಸೂರು ಪಕ್ಕ ಜಾಸ್ತಿ ಇದಕ್ಕೆ ಹೋಗ್ತೀನಿ, ಕಬಿನಿ ಇಲ್ಲ ವಯನಾಡ್. ವಯನಾಡ್ ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್. ವಯನಾಡು, ಕಬಿನಿ, ಯಾಕಂದ್ರೆ ನಂಗೆ ಆ ಡ್ರೈವ್ ಇಷ್ಟ. ಅದೊಂದ್ ಚೂರ್ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಆ ಡ್ರೈವ್ ಸಖತ್ ಇಷ್ಟ. ಆಮೇಲೆ ಮೈಸೂರಿಂದ ಬರೀ 2 ಅವರ್. ಸೊ ಅದೆರಡು. ಕಬಿನಿಗೂ ತುಂಬಾ ದಿನ ಆಯ್ತು ಈಗ ಹೋಗಿ, ಬಟ್ ಜಾಸ್ತಿ ವಯನಾಡ್ ಹೋಗಿದ್ದೀನಿ. ಆಮೇಲೆ ನಮ್ಮ ಊರ್ ಗಾಜನೂರ್ಗೆ ಹೋಗಕ್ಕೆ ಇಷ್ಟ. ಓಕೆ ಓಕೆ. ಆ ಡ್ರೈವ್ ತುಂಬಾ ಚೆನ್ನಾಗಿದೆ. ಹೌದು. ಅಲ್ಲಿ ಹೋಗ್ತಾ ಇರ್ತೀವಿ. ಆಮೇಲೆ ನಮ್ಮ KRS ಬ್ಯಾಕ್ ವಾಟರ್ಸ್ಗೆ ಹೋಗಕ್ಕೆ ಇಷ್ಟ ಮೈಸೂರಲ್ಲಿ. ಸಾಂಗ್ಸ್ಗಳು ಯಾವ ತರ ಸಾಂಗ್ಸ್ ಇಷ್ಟ ಆಗುತ್ತೆ ನಿಮ್ಗೆ? ಸಾಂಗ್ಸ್ ತುಂಬಾ ವೇರಿಡ್ ನಂದು. ಅದೇ ನಾನು ತುಂಬಾ ಸಾಂಗ್ಸ್ ಶೂಟ್ಗೂ ಯೂಸ್ ಮಾಡ್ತೀನಿ, ಅಂದ್ರೆ ಒಂದು ಇಮೋಷನ್ ಕ್ಯಾರಿ ಮಾಡೋಕ್ಕೂ. ಈಗ ಶೂಟಲ್ಲಿ ಒಂದೊಂದ್ಸಲಿ ತುಂಬಾ ಡಿಸ್ಟರ್ಬೆನ್ಸ್ ಇದ್ರೆ, ಇಲ್ಲ ನಂಗೆ ಮೈಂಡಲ್ಲಿ ಯಾವುದೋ ಬೇರೆ ಯೋಚನೆಗಳಿದ್ರೆ, ಸಡನ್ ಆಗಿ ಆ ಮೂಡ್ ಬರೋಕ್ಕೆ ಒಂದು ಸಾಂಗ್ ಕೇಳ್ತೀನಿ. ಸೊ ಆ ಸಾಂಗ್ ಒಂಥರ ಇಮಿಡಿಯೇಟ್ ಆಗಿ ಕರ್ಕೊಂಡು ಬರುತ್ತೆ. Nice. What is that last song that you played in your phone, if you see it now? Last song I played in my phone, Apple Music. ಇದಿದೆ, ಗಿರ. ಈ ಸಾಂಗ್ ಆಕ್ಚುಲಿ ವಾಸುಕಿ ವೈಭವ್ ಅವರು ಈ ವಿಡಿಯೋ ನೋಡಿದ್ರೆ, ಇಲ್ಲ ವಾಸುಕಿ ವೈಭವ್ ಅವ್ರಿಗೆ ಸಾಂಗ್ ಲಾಂಚ್ ಆದ ತಕ್ಷಣ ಫೋನ್ ಮಾಡಿದೆ. ಹೌದಾ? ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಅಂತ. ಇದೆಲ್ಲ ಕೊರಿಯೋಗ್ರಫಿನ ತುಂಬಾ ಚೆನ್ನಾಗಿದೆ. ರೀಸೆಂಟ್ಲಿ ನೋಡಿದೆ ಎಲ್ಲ ಕನ್ನಡ ಹಿಂದಿ ಮ್ಯೂಸಿಕ್ ಅಲ್ಲಿ. ಮತ್ತೆ ನೀವು ಬೈ ಎನಿ ಚಾನ್ಸ್ ಈ ಸಾಂಗ್ ನ ಕೇಳಿದ್ರೆ, ತುಳಸಿ ಅಂತ ಒಂದು, ಅದು ತುಂಬಾ ಪಾಪ್ಯುಲರ್ ಆಯ್ತು. ಆ ವಿಡಿಯೋನು ತುಂಬಾ ಚೆನ್ನಾಗಿದೆ. ಆಮೇಲೆ ಮೊನ್ನೆ ಅಲೋಕ್ ಅದು ಒಂದು ಸಾಂಗ್ ಬಂತು. ಹೌದು, ಅಲೋಕ್ ಅವ್ರದ್ದು. ಮತ್ತೆ ಒಂದು ಮೂವಿಗೂ ಕೂಡ ಒಂದು ಬಂತು, ಬಲರಾಮ ಅಂತ. ಬಲರಾಮ ಮೊನ್ನೆ ರಿಲೀಸ್ ಆಯ್ತಲ್ಲ, ಅದಕ್ಕೂ ಅಲೋಕ್ ಅವ್ರದ್ದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳದ್ದು ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಸಿನಿಮಾದು ಅಂತಲ್ಲ, ಅವರು ಹೊಸ ಆರ್ಟಿಸ್ಟ್. ಹೌದು, ಭಾವನ ಅದು ಭಾವ ಅಂತಾರೇನಾ? ಸೊ ಅದನ್ನ ಆಕ್ಚುಲಿ ನಾನು ಆ ಸಿನಿಮಾ ಬಗ್ಗೆ ನಾನು ಮಾತಾಡ್ಲಿಲ್ಲ. ಬಹುಶಃ ನಾನು ಇನ್ನೊಂದ್ಸರಿ ನಿಮ್ಮನ್ನ ಭೇಟಿ ಮಾಡ್ತೀನಿ, ಟು ಟಾಕ್ ಓನ್ಲಿ ಅಬೌಟ್ ಸಿಟಿ ಲೈಟ್ಸ್. ಏನಕ್ಕೆ ಅಂದ್ರೆ ದಟ್ ಈಸ್ ಅಗೇನ್ ಇದು ನಾನು ಇದುವರೆಗೆ ಏನ್ ಮಾತಾಡಿದೆ ಈ ಸಿನಿಮಾಗಳದ್ದು ಒಂದು ಜರ್ನಿ ಆದ್ರೆ, ನಿಮ್ದು ಐ ಮೀನ್ ಎಕ್ಸ್ಪೀರಿಯನ್ಸ್ ಆದ್ರೆ, ನನಗೆ ಐ ಆಮ್ ಸೀಯಿಂಗ್ ಸಮಥಿಂಗ್ ಎಲ್ಸ್ ಇನ್ ಸಿಟಿ ಲೈಟ್ಸ್. ಯಾಕಂದ್ರೆ
ಅಗೇನ್ ದ ಸಬ್ಜೆಕ್ಟ್ ಇಟ್ ಸೆಲ್ಫ್, ನೀವು ವಿಜಯ್ ಸರ್ ಬಗ್ಗೆ ಮಾತಾಡಿದ್ರೆ, ಮತ್ತೆ ಆ ಪರ್ಸ್ಪೆಕ್ಟಿವ್, ಅವ್ರ ಬಗ್ಗೆ ಪರ್ಸ್ಪೆಕ್ಟಿವ್ ಹೇಳ್ತಿದ್ರಿ, ಮತ್ತೆ ಅವ್ರು ತೋರಿಸಿರೋ ಬೆಂಗಳೂರು ಮತ್ತೆ ನೀವು ನೋಡಿರೋ ಬೆಂಗಳೂರು, ಇದ್ರ ಬಗ್ಗೆ ಯಾವುದೋ ಒಂದು ಇಂಟರ್ವ್ಯೂ ಕೂಡ ನೀವು ಮಾತಾಡಿದ್ರಿ. ಸೊ ಅದಕ್ಕೇನೆ ಪ್ರಾಬ್ಲಿ ನಾವು ಇನ್ನೊಂದ್ಸರಿ ಭೇಟಿ ಮಾಡಿ ಅದ್ರ ಬಗ್ಗೆನೇ ಮಾತಾಡ್ಬೇಕಾಗುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್ ಟು. ಅದು ಮಾತಾಡೋಣ. ಅದು ಒಂಥರ ಹೊಸ ತರ ಸಿನಿಮಾ. ಅದು ತುಂಬಾ ಚೆನ್ನಾಗಿದೆ. ಅದು ಈ ವರ್ಷನೇ ನೋಡ್ಬೋದಾ ನಾವು? ಹೌದು, ದಿಸ್ ಇಯರ್ ಓನ್ಲಿ. ಇದಾಗಿ ಒಂದು 2-3 months ಅಲ್ಲಿ ಯು ಕ್ಯಾನ್ ವಾಚ್ ಸಿಟಿ ಲೈಟ್ಸ್. ಅದು ಬಿಟ್ಟು ಬೇರೆ ಯಾವ್ದಾದ್ರು ಲೈನ್ ಅಪ್ ಆಗಿದೆ ನಿಮ್ದು ಪ್ರಾಜೆಕ್ಟ್ಸ್? ಮ್ಯಾಚಸ್ ಅಂತ. ಮ್ಯಾಚಸ್ ಅದು ನಿಮ್ಮ ಬರ್ಡೇ ದಿವಸ ಪೋಸ್ಟರ್ ರಿಲೀಸ್ ಆಗಿದೆ ನೋಡಿದೆ. ಅದು ಪ್ರದೀಪ್ ವರ್ಮಾ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಮರ್ಫಿ ಸಿನಿಮಾ ಮಾಡಿದ್ರಲ್ಲ. ಓಹೋ ಹೌದು ಹೌದು, ಹಾ ಮರ್ಫಿ, ಅದು ರೇಡಿಯೋದೊಂದು. ಕರೆಕ್ಟ್. ಸೊ ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಅದನ್ನ ಇನ್ನೊಂದು 2 months ಅಲ್ಲಿ ಶೂಟ್ ಸ್ಟಾರ್ಟ್ ಮಾಡ್ತೀನಿ ಅನ್ಸುತ್ತೆ. ಸೊ ಅದು ಬಿಟ್ರೆ ಬೇರೆ ಯಾವ್ದಾದ್ರು ಕತೆ ಓಕೆ ಆಗಿರೋ ಅಂಥದ್ದು? ಇಲ್ಲ, ಈಗ ಸದ್ಯಕ್ಕೆ 2 ಇದೆ. ಅದಾದ ತಕ್ಷಣ ಅದೇ ಈಗ ಇದ್ರ ಏನದು ಮ್ಯಾಚಸ್ ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಓಕೆ ಇದು ಮಾಡ್ಕೊಂತೀನಿ. ಬಿಕಾಸ್ ಯಾಕಂದ್ರೆ ಒಂದ್ಸರಿ ಶೂಟ್ ಹೇಳಕ್ಕಾಗಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಫಿನಿಶ್ ಆಗುತ್ತೆ. ಸೊ ಕಮಿಟ್ ಆಗ್ಬಿಟ್ರೆ ಅದು ಅಂದ್ರೆ ಇಲ್ಲಿಗೂ ಫುಲ್ ಡೆಡಿಕೇಟ್ ಆಗಲ್ಲ, ಅಲ್ಲಿಗೂ ಆಗಲ್ಲ. ಸೊ ಅದಕ್ಕೋಸ್ಕರ ಇದು 100 ಈಗ ಗೊತ್ತಾ, ಒಂದು ಕ್ಲಾರಿಟಿ ಬಂದ ತಕ್ಷಣ ಇದು ಮುಗಿತೆ ಅಂತಿದ್ದಂಗೆ ಇನ್ನೊಂದು. ಓಕೆ, ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ ಎಲ್ಲಾದ್ರೂ ಹೋಗೋದು ಟ್ರಿಪ್ಗೆ? ಇಲ್ಲ, ಈಗ ಈ ರಿಲೀಸ್ ಆದ್ಮೇಲೆ ಎಲ್ಲರೂ ಹೋಗ್ಬೇಕು. ಹುಡುಗರು ಪ್ಲಾನ್ ಮಾಡ್ತಾರಲ್ಲ, ನೀವು ಮಾಡಿ ಹೇಳ್ತೀರಾ ಫ್ರೆಂಡ್ಸ್ಗೆ? ಜಾಸ್ತಿ ಪ್ಲಾನ್ ಮಾಡೋದು ಅಂದ್ರೆ ಜಾಸ್ತಿ ನಾವು ಇನ್ಸ್ಟೆಂಟ್ ಪ್ಲಾನ್ಗಳೇ ನಂದುಗೆ ವರ್ಕ್. ಅದು ನಾನು ತುಂಬಾ ಫ್ಯೂಚರ್ ಪ್ಲಾನ್ ಮಾಡೋದು ಅಂದ್ರೆ ಅದು ವರ್ಕ್ ಮಿಸ್ ಆಗ್ಬಿಡುತ್ತೆ. ಓಕೆ, ಸಡನ್ ಆಗಿ ನೆಕ್ಸ್ಟ್ 4-5 ಡೇಸ್ಗೆ ಪ್ಲಾನ್ ಮಾಡೋದು. ಆಯ್ತು ಇಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಹೋಗೋದು. ಬಟ್ ಇವಾಗ ರೀಸೆಂಟ್ ಆಗಿ ತುಂಬಾ ಓವರ್ಲ್ಯಾಪ್ ಆಯ್ತು. ಅಂದ್ರೆ ಶೂಟ್ ಇತ್ತು, ಡಬ್ಬಿಂಗ್ ಇತ್ತು, ಆಮೇಲೆ ತಿರ್ಗಾ ಪ್ರಮೋಷನ್ ಸ್ಟಾರ್ಟ್ ಆಯ್ತು, ಸಿಟಿ ಸೊ ಅವಾಗ ಅದಕ್ಕೆ ಅದು ಬ್ರೇಕ್ಸ್ 5-6 ಡೇಸ್ ಸಿಗ್ತಾ ಇತ್ತು. ಬಟ್ ಅದು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ವೇಟಿಂಗ್ ಅಲ್ಲಿ ಹೊರಟೋಯ್ತು. ಸೊ ಎಲ್ಲೂ ಹೋಗಿಲ್ಲ. ಲಾಸ್ಟ್ ನಾನು ಹೋಗಿದ್ದು ಅನ್ಸುತ್ತೆ ಜಪಾನ್ ಒಂದ್ ಕಡೆ ಹೋಗಿದ್ದೆ. ಅದಾದ್ಮೇಲೆ ಎಲ್ಲೂ ಹೋಗಿಲ್ಲ. ಯಾವ್ದಾದ್ರು ಡ್ರೀಮ್ ಡೆಸ್ಟಿನೇಷನ್ ಇದೆಯಾ ಅಲ್ಲಿ ಹೋಗ್ಬೇಕು ಅನ್ಕೊಂಡಿರೋದು? ಆ ಥರ ತುಂಬ ಡ್ರೀಮ್ಸ್ ಇದೆ. ಇದು ನನಗೆ ಸೌತ್ ಅಮೆರಿಕಾ ತುಂಬ ಗ್ವಾಟಮೋಲಿ ಅಂತ ಒಂದು ಜಾಗ ಇದೆ. ಗ್ವಾಟಮೋಲಾ, ಆ ಜಾಗಕ್ಕೆ ಹೋಗ್ಬೇಕು. ಆಮೇಲೆ ಇನ್ನೊಂದು ಜಾಗ ಇದೆಯಲ್ಲ, ಸದರ್ನ್ ಮೋಸ್ಟ್ ಮಾಚು ಪಿಚ್ಚು ಅಲ್ಲ, ಕೆಳಗಡೆ ಬರುತ್ತೆ ಅದರ ಒಂದು ಬ್ರ್ಯಾಂಡ್, ಪ್ಯಾಟಗೋನಿಯಾ. ಅಲ್ಲಿಗೆ ಹೋಗ್ಬೇಕಂತ ತುಂಬಾ ಇಷ್ಟ, ಸೌತ್ ಅಮೆರಿಕಲ್ಲಿ. ಆಮೇಲೆ ನಂಗೆ ಇದು ಬರ್ಮಾ ಅಲ್ಲ, ಇದು ಏನದು ಇಂಡೋನೇಷ್ಯಾ ಅಲ್ಲ, ನಮ್ಮ ಬಾರ್ಡರ್ ಶೇರ್ ಮಾಡುತ್ತಲ್ಲ, ಭೂತಾನ್ಗೆ ಹೋಗ್ಬೇಕಂತ ಸಖತ್ ಇಷ್ಟ ನಂಗೆ. ಆಕ್ಚುಲಿ ಫೇವ್ರೆಟ್. ಯು ಲವ್ ಲ್ಯಾಂಡ್ಸ್ಕೇಪ್? ಮೋರ್ ದೆನ್ ಸಿಟೀಸ್ ಆರ್ ಟೌನ್ಸ್ ಆರ್ ರಿಯಲಿ ಲೈಕ್ ಸ್ಮಾಲ್. ಯುರೋಪ್ ಅಲ್ಲಿ ದೋಸ್ ಚಿಕ್ಕ ಯುರೋಪಿಯನ್ ಟೌನ್ಸ್ ತುಂಬಾ ಇಷ್ಟ. ಸಿಟೀಸ್ ಐ ಡೋಂಟ್ ಎಂಜಾಯ್ ಮಚ್. ಬಿಟ್ರೆ ನನ್ನ ಆಕ್ಚುಲಿ ಫೇವ್ರೆಟ್ ಡೆಸ್ಟಿನೇಷನ್ ಬಂದು ಶ್ರೀಲಂಕಾ. ಎಲ್ಲ ಕಡೆ ಹೋಗಿದೆ, ಬಟ್ ಶ್ರೀಲಂಕಾ ಅಲ್ಲಿ ಒಂಥರ ಸಖತ್ ಇಷ್ಟ, ತುಂಬಾ ಚೆನ್ನಾಗಿದೆ. ಬಕೆಟ್ ಲಿಸ್ಟ್ ಆ ಥರ ಏನಾದರೂ ಇದೆಯಾ ನಿಮಗೆ? ಅಂದರೆ ಇದರಲ್ಲ ಟು ಡೂ ಇನ್ ಯುವರ್ ಲೈಫ್? ಮೋಸ್ಟ್ಲಿ ಟ್ರಾವೆಲಿಂಗ್ ಬಿಟ್ಟು ಬೇರೆ ಏನಿಲ್ಲ. ಟ್ರಾವೆಲಿಂಗ್ ಒಂದಷ್ಟು ಜಾಗಗಳನ್ನ ನೋಡೋಕ್ಕೆ. ಬಟ್ ಇವಾಗ ಎಲ್ಲ ಜಾಗನೂ ಜೆನರಿಕ್ ಆಗ್ಬಿಟ್ಟಿದೆ. ನೀವು ಸಿಟೀಸ್ಗೆ ಹೋದ್ರೆ ಎಲ್ಲ ಕಡೆ ಅದು ಸೇಮ್ ಕ್ಯಾಫೇಸ್ ಇದೆ, ಸೇಮ್ ಮ್ಯೂಸಿಯಮ್ಸ್ ಇದೆ, ಸೇಮ್. ನೀವು ಒಂಥರ ಅಷ್ಟು ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ಎಕ್ಸ್ಪೀರಿಯನ್ಸಸ್ ಇರೋ ಕಡೆ ಟ್ರಾವೆಲ್ ಮಾಡ್ಬೇಕು ಅನ್ಸುತ್ತೆ. ಅಡುಗೆ ಮಾಡ್ತೀರಾ ನೀವು? ಅಡುಗೆ ನಾನೇ ಮಾಡ್ಕೊಳ್ತೀನಿ. ಅಂದರೆ ಯಾರಿಗೂ ಅಡುಗೆ ಮಾಡ್ಕೊಟ್ಟಿಲ್ಲ, ಬಟ್ 1-2 ಸಲ ಮಾಡಿರ್ಬೋದು. ಬಟ್ ಒಂದೊಂದ್ಸಲಿ ಮಾಡ್ಕೊಳ್ತೀನಿ. ನಾನ್ ವೆಜ್ ಎಷ್ಟು ಇಷ್ಟ ಆಗುತ್ತೆ? ನಾನ್ ವೆಜ್ ತುಂಬ ಇಷ್ಟ. ಟ್ರೈ ಮಾಡಿದ್ದೀನಿ ಬಿಡೋಕ್ಕೆ, ಓಕೆ, ಬಟ್ ಆಗಿಲ್ಲ. ತುಂಬ ಇಷ್ಟ, ನಾನ್ ವೆಜ್ ತುಂಬ ತಿಂತೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾವ ಥರ ಚಾಲೆಂಜಸ್ ಅನ್ನಿಸ್ತಾ ಇದೆ? ವಾಟ್ ಚಾಲೆಂಜಸ್ ಆರ್ ವಿ ಫೇಸಿಂಗ್ ಆಸ್ ಅನ್ ಇಂಡಸ್ಟ್ರಿ? ಐ ಥಿಂಕ್ ಅವರ್ ರೈಟಿಂಗ್ ಶುಡ್ ಬಿ ಮಚ್ ಬೆಟರ್. ಓಕೆ, ವಿ ನೀಡ್ ಮೋರ್ ರೈಟರ್ಸ್. ಓಕೆ, ಅಂದರೆ ಸ್ಟೋರಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ. ಸ್ಕೆಲಿಟನ್ ತುಂಬ ಚೆನ್ನಾಗಿರುತ್ತೆ, ಬಟ್ ಸೀನ್, ಕ್ಯಾಪ್ಟಿವೇಟಿಂಗ್ ಸೀನ್ಸ್ ಒಂಚೂರು ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ಥ್ರೂ ಔಟ್ ದ ಮೂವಿ. ವೆರಿ ಸರ್ಫೇಸ್ ಲೆವೆಲ್ ಸೀನ್ಸ್ ಅಂತ ಅನ್ಸುತ್ತೆ. ಆ ರೈಟಿಂಗ್ ಇನ್ನೂ ಚೆನ್ನಾಗಿ, ಆ ಸೀನ್ಗಳು ಒಂಚೂರು ಚೆನ್ನಾಗಾದ್ರೆ ಅನ್ಸುತ್ತೆ. ಬೇರೆ ಭಾಷೆ ಸಿನಿಮಾ ಅಂದರೆ ಯಾವ ಭಾಷೆ ಜಾಸ್ತಿ ಇಷ್ಟಪಡ್ತೀರಾ ನೀವು? ನಾನು
ತಮಿಳ್ ಅಂಡ್ ತೆಲುಗು ಸಿನಿಮಾ ತೆಲುಗುನು ನಂಗೆ ಏನಂದ್ರೆ ಈಗ ಮಲಯಾಳಂ ಸಿನಿಮಾಗಳು ತುಂಬಾ ಇಷ್ಟ. ಬಟ್ ಮಲಯಾಳಂ ಲ್ಯಾಂಗ್ವೇಜ್ ಗೊತ್ತಿಲ್ವಲ್ಲ, ಸೊ ತುಂಬಾ ಸಬ್ ಟೈಟಲ್ಸ್ ಓದ್ತಾ ಇರ್ಬೇಕಲ್ಲ, ಅದೊಂದ್ ಚೂರ್ ಕನ್ಫ್ಯೂಸ್ ಆಗುತ್ತೆ. ತಮಿಳ್ ಅಂದ್ರೆ ಒಂದ್ ಚೂರ್ ಅರ್ಧ ಅರ್ಥ ಆಗುತ್ತೆ, ಹಿಂದಿ ಅಂದ್ರೆ ಅರ್ಥ ಆಗುತ್ತೆ. ಸೊ ಅದೆರಡು ಕ್ಲೀನ್ ಆಗಿ ನೋಡ್ಬಿಡ್ತೀನಿ. ತೆಲುಗು ಆಮೇಲೆ ಮಲಯಾಳಂ ಒಂಚೂರು ಇನ್ನೂ ಕಲಿಬೇಕು, ಅಟ್ಲೀಸ್ಟ್ ಅರ್ಥ ಆಗೋ ಥರ ಇದ್ರೆ ಸಾಕು. ಬಟ್ ಮಲಯಾಳಂ ಸಿನಿಮಾನು ತುಂಬ ನೋಡ್ತೀನಿ. ರೀಸೆಂಟಾಗಿ ಒಂದಷ್ಟು ನೋಡಿದೆ, ವಾಳರ್ ಅಂತ ಯಾವುದೋ ನೋಡಿದೆ, ತುಂಬಾನೇ ಚೆನ್ನಾಗಿತ್ತು. ಇವಾಗ ಯಾವುದೋ ಬಾಲನ್ ಅಂತ ಒಂದು ರಿಲೀಸ್ ಆಗಿದೆ ಅಂತ. ಹೌದು, ತಮಿಳ ಚಿಕ್ಕ ಹುಡುಗನ್ ಅದು ಸಕ್ಕತ್ತಾಗಿದೆ ಅಂತ. ಮಲಯಾಳಮೇ ಅನ್ಸುತ್ತೆ ಅದು. ಮನೇಲಿದ್ದಾಗ ಹಾಡ್ತಾ ಇರ್ತೀರಾ? ಹಾಡೋದ್ರೆ ಸುಮ್ಮನೆ ಈ ಥರ ಮನ್ಸಲ್ಲಿ ಗುನ್ಗೋದಷ್ಟೇ, ಗುಣ್ತಾ ಇರ್ತೀನಿ. ಹೇಗೆ ವಿನಯ್ ಅವರು ಇಂಟ್ರೋವರ್ಟಾ ಎಕ್ಸ್ಟ್ರೋವರ್ಟಾ? ನಾನು ಆ್ಯಕ್ಚುಲಿ ನನ್ಗೆ ಅದು ಕನ್ಫ್ಯೂಷನ್ ನನಗೆ ಇದೆ. ಯಾಕೆಂದರೆ ಒಂದ್ಸಲಿ ಮಾತಾಡಲ್ಲ ತುಂಬ ಹೊತ್ತು, ಒಂದೊಂದ್ಸಲಿ ಮಾತಾಡ್ತೀನಿ, ಅದು ರ್ಯಾಂಡಮ್ ಜನ ಜೊತೆಲ್ಲ ಮಾತಾಡ್ತಿರ್ತೀನಿ. ಅದು ಒಂಥರ ತುಂಬ ನನಗೂ ಕನ್ಫ್ಯೂಷನ್, ಅದು ಫ್ಲಕ್ಚುಯೇಟಿಂಗ್. ಅದು ಅನ್ಸಿ ಅದು ನಾನು ಆ್ಯಕ್ಚುಲಿ ತುಂಬ ವರ್ಷ ಇಂಟ್ರೋವರ್ಟ್ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಅನ್ಸೆ ನನಗೆ ಸರ್ಪ್ರೈಸಿಂಗ್ ಆಗಿರುತ್ತೆ. ಸೊ ಅದಕ್ಕಂತ ಕೋಪ ಆ್ಯಕ್ಚುಲಿ ವೆರಿ ಶೂಟಲ್ಲಿ ಇದ್ದಾಗ ಬರುತ್ತೆ. ಓಕೆ, ಬಿಕಾಸ್ ಆಫ್ ವಾಟ್ ರೀಸನ್ಸ್? ಶೂಟಲ್ಲಿ ಅದು ಒಂದೊಂದ್ಸಲಿ ತಲೆಯಲ್ಲಿ ಯಾವಾಗಲೂ ಏನೋ ನಡೀತಾ ಇರುತ್ತಲ್ಲ, ಅದನ್ನ ಅರ್ಥ ಮಾಡಿಸೋದು ಬೇರೆಯವ್ರಿಗೆ. ಲೈಕ್ ಶೂಟಲ್ಲಿ ಇದ್ದಾಗ ನನಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಯಾರ ಜೊತೆನೂ. ಅದು ಯಾವುದೋ ಯೋಚನೆ ಮಾಡ್ತಿರ್ತೀನಿ, ಅದು ಇಲ್ಲಾಂದರೆ ಸಡನ್ನಾಗಿ ಒಂದು ಥಾಟ್ ಬರುತ್ತೆ, ಈ ಥರ ಹಿಂಗೆ ಮಾಡ್ಬೋದು ಅಂತ. ಬಟ್ ಅವಾಗ ತುಂಬ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾರಲ್ಲ, ಅವಾಗ ಒಂಚೂರು ಕೋಪ ಬರುತ್ತೆ. ರೇಗ್ ಬಿಡ್ತೀರಾ ಅವಾಗ? ಆ ಥರ ರೇಗಲ್ಲ, ಒಂದು ಸೆಕೆಂಡ್ ಸ್ಟೇರು ಇಲ್ಲ ಒಂಥರ, ಅದು ಒಂಥರ ಸ್ಟೇರು ಕೋಪದಲ್ಲ, ಅದೊಂಥರ ಸರ್ಕಾಸ್ಟಿಕ್ ಸ್ಟೇರ್ಗಳಿರುತ್ತಲ್ಲ. ಅವಾಗ ಸುಮ್ಮನೆ ಆಗ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ನಿಮ್ಮ ಸರ್ಕಲ್ ಅವ್ರಿಗೆ, ಅವ್ರಿಗೆ ನಾಟ್ ಲೈಕಿಂಗ್ ಇಟ್ ಅನ್ನೋ ಥರ. ಇದರಲ್ಲೂ ನಿಮ್ದು ಬಟ್ ಯಾರನ್ನೂ ಈ ಥರ ರೇಗಿ ಬೈಯೋದು ಆ ಥರ ಯಾರಿಗೂ ಮಾಡಲ್ಲ.